ಭಗವಂತ ಶರಣ ಬಸವೇಶ್ವರ, ಚನ್ನ ಬಸವೇಶ್ವರ, ಬಸವೇಶ್ವರ ನಮ್ಮಂತ ಏನಾಗಿದೆ ನನಗೆ? ಯಾರೋ ಮಾತನ್ನ ಕೇಳಿ ಅವರು ಹೇಳಿದಂತೆ ನಡೆದುಕೊಂಡರು. ಇದರಲ್ಲಿ ನನ್ನದು ತಪ್ಪು ಇದೆ. ಯಾವುದು ಸರಿ ಯಾವುದು ತಪ್ಪು ಎಂದು ಯೋಚನೆ ಮಾಡದೆ ನನ್ನ ಮಗುವಿನ ಸಾವಿಗೆ ನಾನೇ ಕಾರಣನಾದೆ. ಅದು ಅಲ್ಲದೆ ನನ್ನ ಹೆಂಡತಿಗೆ ಚಿತ್ರಹಿಂಸೆ ಕೊಟ್ಟು ಕ್ಷಣ ಕ್ಷಣಕ್ಕೂ ಅವಮಾನ ಮಾಡಿಬಿಟ್ಟೆ. ಇದರಿಂದ ಏನು ಪಡೆದುಕೊಂಡೆ? ಏನೂ ಇಲ್ಲ. ಎಲ್ಲವೂ ಶೂನ್ಯ, ಎಲ್ಲವೂ ಶೂನ್ಯ. ನನ್ನನ್ನು ಕ್ಷಮಿಸಿ ಬಿಡು ವಿನೋದಿನಿ. ನೋಡಿ ವಿನಯ್, ಆದದ್ದು ಹಾಗೆ ಹೋಯ್ತು. ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊಳ್ತೀರಾ? ಸಮಾಧಾನ ಮಾಡಿಕೊಳ್ಳಿ, ತೆಗೆದುಕೊಳ್ಳಿ ಈ ಹಾಲನ್ನು. ಬೇಡಮ್ಮ, ಅಲ್ಲೇ ಇಟ್ಟು ಬಿಡು, ಆಮೇಲೆ ಕುಡಿಯುತ್ತೇನೆ. ಏನೇ ಆದ್ರೂ ಆದದ್ದೆಲ್ಲ ಹಾಗೆ ಹೋಯ್ತು. ಅದು ಯಾವುದು ನಮ್ಮ ಕೈಲಿಲ್ಲ. ಆ ದೇವರು ಹೇಗೆ ಆಡಿಸುತ್ತಾನೋ ನಾವುಗಳು ಆಡುವ ಪಾತ್ರಧಾರಿಗಳಷ್ಟೇ. ನೋಡಿ, ಎಲ್ಲವೂ ಸಮಯಕ್ಕೆ ತಕ್ಕಂತೆ ಸರಿ ಹೋಗುತ್ತದೆ. ನೋಡಿ, ನನಗೆ ಸ್ವಲ್ಪ ಕೆಲಸ ಇದೆ, ಮೊದಲು ಹಾಲು ಕುಡಿಯಿರಿ. ಬೇಡಮ್ಮ, ಅಲ್ಲಿ ಟೇಬಲ್ ಮೇಲೆ ಇಟ್ಟುಬಿಡು. ಇದರ ಬದಲು ಹಾಲಾಹಲವನ್ನಾದರೂ ಕೊಡಬಾರದೆ? ದೇವರೇ, ನನ್ನದು ತಪ್ಪು ಇದೆ. ನಾನು ಮಾಡಿದ ತಪ್ಪಿಗೆ ನನ್ನ ಹೆಂಡತಿಗೆ ಯಾಕೆ ಶಿಕ್ಷೆ ಕೊಟ್ಟೆ? ದೇವರೇ, ಹೇಳು ಹೇಳು. ಆಯ್ತು, ಈ ಹಾಲನ್ನು ಟೇಬಲ್ ಮೇಲೆ ಇಟ್ಟಿರ್ತೀನಿ, ಮರ್ಯಾದೆ ಕುಡಿಬೇಕು. ಏನು ಯೋಚಿಸುತ್ತಿರುವೆ? ಯಾಕೆ ಮುಖದಲ್ಲಿ ಮೋಡ ಕವಿದ ವಾತಾವರಣದಂತಿದೆಯಲ್ಲ? ಎಲ್ಲವೂ ಸರಿ ಹೋಗುತ್ತದೆ, ಏನು ಯೋಚಿಸಬೇಡ. ಅದಕ್ಕೆ ಸಮಯ ಬರಬೇಕಲ್ಲವೇ? ನೋಡು, ಇಂದು ನನ್ನ ತಂಗಿಯ ಹುಟ್ಟುಹಬ್ಬ. ಅವಳಿಗಾಗಿ ಹೊಸ ಸೀರೆ, ಕುಂಕುಮ, ಹೂ, ಬಳೆ ಎಲ್ಲವನ್ನೂ ತಂದಿದ್ದೇನೆ. ಎಲ್ಲರೂ ಸೇರಿ ಅವಳ ಹುಟ್ಟುಹಬ್ಬವನ್ನು ಆಚರಿಸೋಣ. ಅರೇ ಮಾವ, ನೀವು ಇಲ್ಲೇ ಇರುವಿರಾ? ನೋಡಿ, ನಾನು ಅತ್ತಿಗೆಯನ್ನು ಕರೆದುಕೊಂಡು ಬಂದಿದ್ದೇನೆ. ನೋಡಿ, ನನ್ನ ಜೀವನವನ್ನ ಹಾಳು ಮಾಡಿದ ಮಹಾಪಾಪಿ ನೀನು ನನ್ನ ಮನೆಗೆ ಏಕೆ ಬಂದು? ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ. ಇವತ್ತೇ ನಿನ್ನ ಕೊನೆ ದಿನ. ಬಿಡೋರನ್ನು, ಅವ್ರಿಗೇನು ಮಾಡಬೇಡ. ಅವರನ್ನು ಬದುಕಲು ಬಿಡು. ಬದುಕು ನಿನ್ನನ್ನು ಪ್ರೀತಿಸುತ್ತದೆ. ತಪ್ಪು ಮಾಡುವುದು ಸಹಜ, ಆದರೆ ಅವರನ್ನು ನಾವು ಕ್ಷಮಿಸಬೇಕು. ಅವರಿಗೀಗ ಅವನ ತಪ್ಪಿನ ಅರಿವಾಗಿದೆ. ದೇವರೇ ಅವನನ್ನು ಕ್ಷಮಿಸುತ್ತಾನೆ. ತಪ್ಪಾಯ್ತು ವಿನಯ್, ನನ್ನನ್ನು ಕ್ಷಮಿಸಿ ಬಿಡಿ. ನಿಮ್ಮ ಕಾಲಿಗೆ ಬೇಡಿಕೊಳ್ಳುತ್ತೇನೆ. ನಿನ್ನ ಮಾತನ್ನ ಕೇಳಿ ಇಂದಿನ ಈ ಪರಿಸ್ಥಿತಿಗೆ ನೀನೇ ಕಾರಣನಾದೆ. ನಿನ್ನ ಮಾತನ್ನ ಕೇಳಿ ನನ್ನ ಹೆಂಡತಿಗೆ ಮೋಸ ಮಾಡಿದೆ. ನಿನ್ನ ಮಾತನ್ನ ಕೇಳಿ ನಾವು ದೂರ ದೂರ ಆದೆವು. ನೋಡು ವಿನಯ್, ನೋಡು ನನ್ನ ತಂಗಿಯನ್ನು. ಒಟ್ಟಾಸ್ತಿದೆಯೇನಮ್ಮ? ನೋಡಿ ನೋಡಿ ನನ್ನ ತಂಗಿಯನ್ನು. ಎಲ್ಲವನ್ನೂ ಮರೆತು ಬಿಡು. ಎನ್ನಾದರೂ ಚೆನ್ನಾಗಿ ಬದುಕು. ಸರಿ ಸರಿ, ಎಲ್ಲರೂ ಸುಮ್ಮನಾಗಿ. ಆಗಿದ್ದು ಆಗಿ ಹೋಗಿದೆ. ಇಂದು ಒಡಹುಟ್ಟಿದವರ ದಿನ. ಎಲ್ಲ ಮರೆತು ಒಂದಾಗಿ ಬಾಳೋಣ. ಈ ಸಂಭ್ರಮವನ್ನು ಕಣ್ತುಂಬಿಕೊಳ್ಳೋಣ. ಅತ್ತಿಗೆ, ವಿಷಕಂಠನಿಗೆ ರಾಖಿ ಕಟ್ಟಿವ್ರಿ.
ವಿಷಕಂಠ, ಇವಳು ನಿನಗೆ ತಂಗಿ, ನೀನು ಅವಳ ಕೈಯಿಂದ ರಾಖಿ ಕಟ್ಟಿಸಿಕೋ. ತಂದೆ ತಾಯಿ ಬಂಧು ಬಳಗ ಅಕ್ಕ ತಂಗಿ ಯಾರನ್ನು ಕಾಣದ ನಾನು ಇಂದು ಆ ದೇವರು ನನಗಾಗಿಯೇ ತಂಗಿಯನ್ನು ಕಳಿಸಿಕೊಟ್ಟಿದ್ದಾರೆ. ಇಂದಿನಿಂದ ಇವಳು ನನಗೆ ಒಡ ಹುಟ್ಟಿದವಳು. ನನಗೂ ಧರ್ಮ ದಕ್ಕಿದು, ಕರ್ಮ ಕಕ್ಕಿದು. ಕರ್ಮಗಾರಿಯಾದೆ. ನನ್ನನ್ನು ಕ್ಷಮಿಸು ತಾಯಿ, ನನ್ನನ್ನು ಕ್ಷಮಿಸು. ಏನಾಗಿದೆ? ಅಣ್ಣ, ಇವತ್ತು ರಾಖಿ ಹಬ್ಬದ. ಹೌದಮ್ಮ. ರಾಖಿ ಕಟ್ಟಿದ್ದ. ರಾಖಿ ಕಟ್ರು. ಅಯ್ಯೋ, ನನ್ಗೇನು ನೆನಪೇ ಆಗ್ತಾ ಇಲ್ಲ. ಅತ್ತಿಗೆ, ಈಗ ತಾನೇ ನೀವು ಅಣ್ಣನವರಿಗೆ ಹಾಗೂ ವಿಷಕಂಠನಿಗೆ ರಾಖಿ ಕಟ್ಟಿದಿರಿ. ನಿಮಗೆ ಯಾವ ತೊಂದರೆಯೂ ಆಗಿಲ್ಲ. ನಾವೆಲ್ಲರೂ ಈ ಚೆನ್ನಾಗಿದ್ದೇವಮ್ಮ. ಹೌದು, ಎಲ್ಲರೂ ಚೆನ್ನಾಗಿದ್ದೇವೆ. ಇಲ್ಲಿ ಯಾರಿಗೆ ಏನಾಗಿಲ್ಲ ನೋಡು, ಎಲ್ಲವೂ ಸರಿ ಇದೆ. ಹೌದು, ನನ್ಗೆಲ್ಲ ತಿಳಿತಾ ಇದೆ, ನನ್ಗೆಲ್ಲ ಜ್ಞಾಪಕ ಆಗ್ತಾ ಇದೆ. ಅಣ್ಣ, ನಾನ್ ನಿಮ್ಮೆಲ್ಲರಿಗೂ ತೊಂದರೆ ಕೊಟ್ಬಿಟ್ನಲ್ಲ, ನೀವೆಲ್ಲರೂ ಸಹಿಸ್ಕೊಂಡ್ರಿ. ಮಗು, ನನ್ ಪಾಪು ಸತ್ತದ್ಮೇಲೆ ಅವನು ಬೆಳೆದು ದೊಡ್ಡದಾದಂತೆ, ನನ್ನನ್ನು ಕೇಳ್ದಂತೆ, ನಾನು ಅವನ ಜೊತೆ ಆಟ ಆಡ್ದಂತೆ ನನಗೆ ಅನಿಸ್ತಾ ಇತ್ತದ. ಅದೆಲ್ಲ ಭ್ರಮೆ ಅಲ್ವೇ ನನ್ನ? ನನ್ ಭ್ರಮೆಲಿದ್ದು ನಿಮ್ಮೆಲ್ಲರಿಗೂ ತೊಂದರೆ ಕೊಟ್ಬಿಟ್ಟೆ. ನನ್ನನ್ನು ಕ್ಷಮಿಸ್ಬಿಡಿ. ಅಮ್ಮ ವಿರೋಧನೆ, ಇದೇನಿದು ಬಾಯಲ್ಲಿ ರಕ್ತ ಬರುತ್ತಿದೆಯಲ್ಲ? ಹಾಲನ್ನ ಯಾರು ಮುಟ್ಬೇಡಿ, ಯಾರು ಕುಡಿಬೇಡಿ. ಯಾಕಮ್ಮ, ಏನಾಯ್ತು? ಯಾಕೆ ಅತ್ತಿಗೆ, ಏನಾಯ್ತು? ಅದನ್ನ ಅಲ್ಲಿ ನಿಂತಿದ್ದಾರಲ್ಲ, ಅವ್ರನ್ನ ಕೇಳಿ. ವಿನೋದಿನಿ, ಏನಾಯ್ತು ಅವ್ರಿಗೆ?
ತಾಯಿ, ಎಲ್ಲ ಓಯೋಮಯವಾಗಿದೆ. ಈ ಪಾಪಿ ವಿಷಕಂಠ ನಮ್ಮ ಮಾತು ಕೇಳಿ ಹಾಲಲ್ಲಿ ವಿಷ ಹಾಕಿದ್ದಾಳೆ. ಅದೇ ನನ್ನ ತಂಗಿ ಕುಡಿದು ಬಿಟ್ಟಿದ್ದಾಳೆ. ಏನು ಮಾಡಿದೆ ನೀನು? ಇದರಲ್ಲಿ ನನ್ನದೇನು ತಪ್ಪಿಲ್ಲ ವರುಣ್. ವಿಷಕಂಠ ಹೇಳಿದಂತೆ ಮಾಡಿದ್ದೇನೆ. ದಯವಿಟ್ಟು ನನ್ನನ್ನು ಕ್ಷಮಿಸಿ. ಏ, ನೀನು ಹೆಣ್ಣಲ್ಲ, ಎಮ್ಮಾರಿ. ನಿನ್ನನ್ನು ಪ್ರೀತಿಸಿ ನಾನು ತಪ್ಪು ಮಾಡಿಬಿಟ್ಟೆ. ಅವ್ರು ಅನ್ಭವಿಸ್ತಾರೆ. ಬೇಡ, ಬಿಟ್ಬಿಡಪ್ಪ. ಅಡ್ಡ, ನೀನ್ ನನ್ಗಾಗಿ ನಿನ್ನ ಸರ್ವಸ್ವನ ತ್ಯಾಗ ಮಾಡಿದ್ರು ಇನ್ನು ನನ್ನ ಆತ್ಮಕ್ಕೆ ತೃಪ್ತಿ ಇಲ್ಲ. ಅಡ್ಡ, ನಾನ್ ಚಿಕ್ಕವರಿದ್ದಾಗ ನನ್ನ ಸಮಾಧಾನ ಪಡಿಸೋದಕ್ಕೆ ಹಾಡು ಹೇಳ್ತಾ ಇದೆಯಲ್ಲ, ಆ ಹಾಡನ್ನ ಹೇಳೋಣ. ಕೊನೆಯದಾಗಿ ಆ ಹಾಡು ಕೇಳಬೇಕು ಅಂತ ಆಸೆ ಆಗ್ತಾ ಇದೆ. ಅಮ್ಮ, ಯಾಕಮ್ಮ ಕೊನೆಯದಾಗೆಂದು ಹೇಳ್ತಿರು? ಆಡುತ್ತೇನಮ್ಮ, ಆಡುತ್ತೇನೆ. ಈ ಹಾಡು ನಮ್ಮಣ್ಣ ನನಗಾಗಿ, ನನ್ನ ಅಕ್ಕರಿಗಾಗಿ ಹಾಡ್ತಿದ್ದ. ಅಂದ್ರೆ ನೀವು ಫೋಟೋದಲ್ಲಿರೋರು ನೀವೇನಾ? ಹೌದಮ್ಮ, ಹೌದು. ಅಂದ್ರೆ ನೀನು ಅಣ್ಣ, ನಾನಣ್ಣ, ವಿದ್ಯಾ. ಅಣ್ಣ, ಯಾಕಣ್ಣ ನನ್ನಿಂದ ದೂರ ಹೋದೆ? ಯಾಕಣ್ಣ ನನ್ನಿಂದ ದೂರ ಹೋದೆ? ಇಲ್ಲಮ್ಮ, ಅಂದು ಜಾತ್ರೆಗೆ ನಾವೆಲ್ಲರೂ ಹೋದಾಗ ನೀನು ತಪ್ಪಿಸಿಕೊಂಡೆ. ನಿನ್ನನ್ನು ಎಷ್ಟು ಹುಡುಕಿದರೂ ಎಲ್ಲೂ ಸಿಗಲಿಲ್ಲವಮ್ಮ. ಕೊನೆಗೂ ಏನಾದ ಎಂದು ತಿಳಿಯಲಿಲ್ಲ. ನಿನ್ನನ್ನು ಹುಡುಕಲು ನಾನು ಸೋತು ಹೋದನಮ್ಮ, ಸೋತು ಹೋದೆ. ವಿನೋದಿನಿ, ನೀನು ನನಗೆ ಪದೇ ಪದೇ ಕೇಳ್ತಿದ್ದೆಯಲ್ಲ, ಯಾಕಣ್ಣ ಯೋಚಿಸುತ್ತಿರುವೆ ಎಂದು. ಇದೇ ಕಾರಣಕ್ಕೆ ನಾನು ಯೋಚಿಸುತ್ತಿದ್ದೇನಮ್ಮ. ನನ್ನ ಒಡ ಹುಟ್ಟಿದವಳು ನನ್ನ ನಿನ್ನ ತಂಗಿ ವಿದ್ಯಾ. ಆದರೆ ವನಜ ಎಂದು ಹೆಸರು ಬದಲಿಸಿಕೊಂಡಿದ್ದಾಳೆ. ಅಕ್ಕ, ನನ್ನ ತಪ್ಪನ್ನು ಕ್ಷಮಿಸ್ಬಿಡಕ್ಕ. ನನ್ನ ತಪ್ಪು ಮಾಡ್ಬಿಟ್ಟೆ. ನನ್ನ ಕ್ಷಮಿಸ್ಬಿಡ. ಯಾರನ್ನು ಕ್ಷಮಿಸೋಷ್ಟು ದೊಡ್ಡ ಅದಲ್ಲ. ಜಗನ್ನಾಟಕ ರಂಗ. ನಾವೆಲ್ಲ ಪಾತ್ರಧಾರಿಗಳಷ್ಟೇ, ಆದ್ರೆ ಇದಕ್ಕೆ ಸೂತ್ರಧಾರಿ ಹೌದು, ಆಡಿಸಿದಂತೆ ನಾವೆಲ್ಲ ಆಟ. ಅಣ್ಣ, ನಿನಗೇನಾಗ್ಬಾರ್ದಕ್ಕ. ಕೊನೆಗೂ ನಿನ್ನ ಆಸೆ ಏನಿರ್ತದ, ಇನ್ನು ತಂಗಿ ನಿನ್ನ ಕೈ ಬಿಟ್ಟು ಹೋಗ್ತಾ ಇದ್ರು. ಆ ದೇವರು ಈ ನಿನ್ನ ತಂಗಿನ ನಿನ್ನ ಹತ್ರ ಮಾಡ್ಬಿಟ್ಟ. ಬನ್ರಿ ಹೀಗೆ. ಕತ್ತಲೆ ಆದ ಇವಳ ಬಾಳಲ್ಲಿ ನೀವು ಬೆಳಕನ್ನು ಕೊಡ್ಬೇಕು.
ಅವಳ ಜೀವನದಲ್ಲಿ ಕತ್ತೆಲ್ಲ ಹೋಗ್ಲಾಡಿಸಿ ಸೂರ್ಯನಂತೆ ಅವಳ ಜೀವನಕ್ಕೆ ನೀವು ಮತ್ತೆ ಬೆಳಕು ಕೊಡ್ಬೇಕು ನೋಡಿ. ನಾನಿಷ್ಟು ದಿವಸನೇ ಮಾತ್ರ ಏನು ಕೇಳಿಲ್ಲ, ಆದ್ರೆ ಕೊನೆಯದಾಗಿ ಒಂದೇ ಒಂದು ಮಾತು ಕೇಳ್ತಾ ಇದೀನಿ, ಎಷ್ಟು ನಡೆಸ್ಕೊಡ್ತೀರಾ? ಅಕ್ಕ ಬೇಡ ಅಕ್ಕ. ನನ್ನ ಕಣ್ಣು ಮುಂದೆ ನನ್ನ ತಂಗಿಗೆ ಈ ಮಾಂಗಲ್ಯವನ್ನು ಕಟ್ಟಿ ನನ್ನ ಕೊನೆ ಆಸೆ. ನನ್ನ ಮನಸ್ಸಿಗೆ ಸಮಾಧಾನ ಆಯ್ತು ಕಣ್ರೆ. ನಾನು ಬಂದ ಕೆಲಸ ಅದು ಮುಗಿತು, ನಾನು ಹೋಗೋ ಸಮಯವೂ ಆಯ್ತು. ದಯವಿಟ್ಟು ಸಾಧ್ಯವಾದ್ರೆ ಎಲ್ಲರೂ ನನ್ನ ಕ್ಷಮಿಸ್ಬಿಡಿ. ಕೊಡುವುದಾದರೆ ಕಿತ್ತುಕೊಳ್ಳುವುದಾದರೂ ಏತಕ್ಕೆ? ಒಂದು ಕಡೆ ಕೊಟ್ಟೆ ಅಂತ ಸಂಭ್ರಮ ಪಡಲು, ಇನ್ನೊಂದು ಕಡೆ ಕಿತ್ತುಕೊಂಡೆ ಅಂತ ದುಃಖಿಸಲು. ತಂಗಿ, ಏನಾಯ್ತಮ್ಮ ನಿನ್ನ ಜೀವನ? ಶಿಕ್ಷೆ ಕೊಡಬೇಕಂತ ನಿನ್ನ ಇಚ್ಛೆ ಆಗಿದ್ದರೆ ಆ ಶಿಕ್ಷೆಯನ್ನು ನನಗೆ ಯಾಕೆ ಕೊಡಲಿಲ್ಲ? ನತದೃಷ್ಟ ನಮ್ಮ ಈ ನಿನ್ನಣ್ಣ, ನತದೃಷ್ಟ. ಇರುವ ತನಕ ನಿನ್ನನ್ನು ಚೆನ್ನಾಗಿ ನೋಡಿಕೊಂಡೆ. ಬದುಕು ಬಂಗಾರವಾಗಿ ತಂದುಕೊಂಡಿದ್ದೆ. ಅದು ನೆರವೇರಲಿಲ್ಲ. ಇಂದು ನಾನು ಮಾಡಬೇಕಾದ ಕಾರ್ಯ ಮಾಡುತ್ತೇನೆ. ತಾಯಿ ಹೇಳದ
ಬಬಲಿಯಲ್ಲಲಿ ಅಮ್ಮನ ಕಣ್ಣುಲಿ ಅಮ್ಮನ ಕಾಲುಲಿ ಗೂಡಿಗೆ ಸಬಲಿ ನೀಡಲಿ ಕೂಡಿಗೆ ಗೂಡಿಗೆ ಸಬಲಿ ನೀಡಲಿ ಅಮ್ಮ, ಒಡ ಹುಟ್ಟಿದವರಾಗಿ ಭೂಮಿಗೆ ಬಂದೆವು. ಆದರೆ ಇಂದು ನೀನು ಈ ಭೂಮಿಯನ್ನೇ ತೊರೆದು ಬಿಟ್ಟರೆ ಈ ಭೂಮಿಯ ಮೇಲೆ ಋಣವಿದ್ದಷ್ಟು ಬದುಕು. ಅಮ್ಮ, ನಿಮ್ಮ ಅಕ್ಕ ನಿನಗೆ ಬಾಳಲು ಅವಕಾಶ ಮಾಡಿಕೊಟ್ಟಿದ್ದಾಳೆ. ಬದುಕಮ್ಮ, ಚೆನ್ನಾಗಿ ಬದುಕು. ಅಮ್ಮ ವನಜ, ನಮ್ಮ ನಡೆಯಲ್ಲಿ ವ್ಯತ್ಯಾಸವಾದರೆ ಮುಂದಿನ ಪೀಳಿಗೆ ದಾರಿ ತಪ್ಪುತ್ತದೆ. ನುಡಿಯಲ್ಲಿ ವ್ಯತ್ಯಾಸವಾದರೆ ಸಂಬಂಧಗಳು ಕೆಡುತ್ತವೆ. ನೋಟದಲ್ಲಿ ವ್ಯತ್ಯಾಸವಾದರೆ ಮನಸ್ಸು ಕೆಡುತ್ತದೆ. ಇವೆಲ್ಲವನ್ನು ಅರಿತು ನೀನು ಚೆನ್ನಾಗಿ ಬದುಕಮ್ಮ, ಚೆನ್ನಾಗಿ ಬದುಕು. ಈ ಒಡ ಹುಟ್ಟಿದವರ ಹೆಸರು ಉಳಿಸು ತಾಯಿ, ಒಡ ಹುಟ್ಟಿದವರ ಹೆಸರು. ತಂಗಿ, ಈ ಎಲ್ಲ ಜನ್ಮದಲ್ಲೂ ನನ್ನ ತಂಗಿಯಾಗೂ ಬಾಳು ನೀ. ನಾನು ನಿನ್ನ ಮೇಲೆ ಕೈ ಮಾಡಿದ್ದು ತಪ್ಪು. ದಯವಿಟ್ಟು ನನ್ನನ್ನು ಆ ರೀತಿಯೆಲ್ಲ ಮಾತಾಡಬೇಡಿ. ನೋಡಿ, ಮನುಷ್ಯನ ಮನಸ್ಸಿನಲ್ಲಿ ಏನಿದೆ ಎಂದು ತಿಳಿದುಕೊಳ್ಳಲು ಯಾರಿಂದಲೂ ಸಾಧ್ಯವಿಲ್ಲ. ಆದ್ರೆ ಮನುಷ್ಯನ ಕನ್ನಡಿಯೇ, ಆ ಮನಸ್ಸಿನ ಕನ್ನಡಿಯೇ ಮುಖ ಎಂದು ಬಲ್ಲವರು ಹೇಳುತ್ತಾರೆ. ಅಂದ ಮೇಲೆ ನೀವು ಏನೆಂದು ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ಸಾರಿ ಕೇಳಬೇಕಾದದ್ದು ನೀವಲ್ಲ, ನಾನು. ವಂದನಾ, ಐ ಲವ್ ಯು. ವಂದನಾ, ಐ ಲವ್ ಯು. ಐ ಲವ್ ಯು ಟು. ವಂದನಾ, ನಡಿ ಹೋಗೋಣ.
ವಿನಯ್, ನಿನ್ನ ವಿನೋದಿನಿ ಹೇಗಿದ್ದಾಳೆ? ಮಗು ಹೇಗಿದೆಯೋ? ಆರೋಗ್ಯವಾಗಿದ್ದಾರೆ. ದೇವರ ದಯೆ, ಆರೋಗ್ಯವಾಗಿದ್ದಾರೆ. ನೋಡು, ನಮ್ಮ ಮನೆಯಲ್ಲಿ ಮಗುವಿನ ನಾಮಕರಣವಿದೆ. ಅದಕ್ಕಾಗಿ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಬೇಕು. ಅಂತ ಸಮಯದಲ್ಲಿ ನೀನು ನನ್ನ ಜೊತೆಗಿರಬೇಕು ಗೆಳೆಯ. ಖಂಡಿತವಾಗಿಯೂ ನಿನ್ನ ಜೊತೆಯಲ್ಲೇ ಇರುತ್ತೇನೆ. ಆದರೆ ಅದು ಏನು? ಏನಾಯ್ತು ಹೇಳು ಗೆಳೆಯ. ಅದು ಹೇಗೆ ಹೇಳಬೇಕೆಂಬುದು ತಿಳಿಯುತ್ತಿಲ್ಲ. ಹೇಳು, ಏನಾಯಿತು ಹೇಳು. ಏಕೆ ತೊಳಲಾಡುತ್ತಿರುವೆ? ಸಂಕೋಚವೇಕೆ? ನಿರ್ಭಯದಿಂದ ಸಂಕೋಚವಿಲ್ಲದೆ ಹೇಳೋದೇನೆಂದು ಹೇಳುತ್ತೇನೆ, ಆದರೆ ನೀನು ತಪ್ಪಾಗಿ ತಿಳಿದುಕೊಳ್ಳಬಾರದು. ಅದು ಅದು ಹೇಗೆ ಹೇಳಬೇಕೆಂಬುದು ಅರ್ಥವಾಗುತ್ತಿಲ್ಲ. ಸುಮ್ಮನೆ ಹೇಳು, ನನಗೆ ಟೆನ್ಷನ್ ಕೊಡಬೇಡ. ಸುತ್ತಿ ಬಳಸದೆ ನೇರವಾಗಿ ಮಾತನಾಡು. ಹೇಳುತ್ತೇನೆ, ನೀನು ಕೋಪಿಸಿಕೊಳ್ಳಬೇಡ. ಅದು ವನಜ ತುಂಬಾನೇ ಬೇಜಾರು ಮಾಡಿಕೊಂಡಿದ್ದಾಳೆ. ಅವಳಿಗೆ ಯಾಕೆ? ಏನಾಯ್ತು? ಯಾಕೆ ಬೇಜಾರು ಮಾಡಿಕೊಂಡಿದ್ದಾಳೆ ಅವಳು? ಏನೂ ಇಲ್ಲ, ಅವಳಿಗೆ ಮಗು ಬೇಕಂತೆ. ಅದು ನಿನ್ನ ಮಗುವೇ ಆಗಬೇಕಂತೆ. ಅದಕ್ಕೇಕೆ ಬೇಜಾರು ಮಾಡಿಕೊಳ್ಳಬೇಕು? ಇಂದಲ್ಲ ನಾಳೆ ನನ್ನಿಂದ ಅವಳಿಗೆ ಒಂದು ಮಗು ಆಗೇ ಆಗ್ತೈತೆ. ಇದಕ್ಕೆ ಬೇಜಾರು ಮಾಡಿಕೊಳ್ಳೋದೆ? ಏ ದಡ್ಡ, ಆಗಬಹುದಂತೆ, ಆಗಬಹುದು. ಈಗ ನಿನಗೆ ಹುಟ್ಟಿರುವ ಮಗು ಬೇಕಂತೆ. ಆ ನಿನ್ನ ಪ್ರೇಯಸಿಗೆ ತಿಳಿಯಿತೆ? ಏನು? ಹುಟ್ಟಿರುವ ಮಗು? ಏನು ಹೇಳುತ್ತೀರಿ ನೀನು? ಸುತ್ತಿ ಬಳಸದೆ ಅರ್ಥವಾಗುವ ರೀತಿಯಲ್ಲಿ ಹೇಳು. ಸುಧಾರಿಸಿಕೋ ಗೆಳೆಯ. ಆ ಮಗು ನನ್ನ ಮಡಿಲು ಸೇರಬೇಕು, ನಾನು ತಾಯಿಯಾಗಬೇಕೆಂಬ ಆಸೆಯಂತೆ ಅವಳಿಗೆ. ಅದು ಹೇಗೆ ಸಾಧ್ಯ? ಆ ಮಗುವಿನ ತಾಯಿ ಅವಳಲ್ಲ, ವಿನೋದಿನಿ. ಓಹೋ ಹೋ ಹೋ ಹೋ, ಇದಕ್ಕೆ ಇರಬೇಕು. ಅಂದು ನಾನು ಅವಳ ಮನೆಗೆ ಹೋದಾಗ ನನ್ನ ಮನೆ ಒಳಗಡೆ ಕಾಲಿಡಬೇಡ ಎಂದದ್ದು, ನನ್ನನ್ನು ಸರಿಯಾಗಿ ಮಾತನಾಡಿಸದೇ ಇದ್ದದ್ದು. ಈಗ ಅರ್ಥವಾಯಿತು ಅವಳ ಮನಸ್ಸಿನ ಒಳ ಮರ್ಮವೇನೆಂದು. ಓ, ಇದಕ್ಕೆ ನಾನು ಮಗುವನ್ನು ನೋಡಬೇಕು, ನಾನು ತಾಯಿಯಾಗಬೇಕು, ಹಾಗೆ ಹೀಗೆ ಎಂದು ಏನೇನೋ ಹೇಳ್ತಿದ್ದಳು. ಛೇ, ಪಾಪ, ಅವಳನ್ನು ನೋಡಿದರೆ ನನ್ನ ಮನಸ್ಸಿಗೆ ತುಂಬಾ ನೋವಾಗುತ್ತದೆ. ಆದರೆ ಏನು ಮಾಡುವುದು? ಹೇಳು, ಏನು ಹೇಳುತ್ತಿದ್ದಳು? ನೀನು ಹೇಳುವುದು ನನಗೆ ಅರ್ಥವಾಗುತ್ತಿಲ್ಲ. ಅರ್ಥವಾಗುವ ರೀತಿಯಲ್ಲಿ ಹೇಳು ಗೆಳೆಯ. ಏನು ವನಜ ಏನು ಹೇಳುತ್ತಿದ್ದಳು? ಆ ಮಗುವನ್ನು ಅದು ಹೇಗೆ ಹೇಳಬೇಕು? ಅದನ್ನು ನನ್ನಿಂದ ಹೇಳಲಾಗುವುದಿಲ್ಲ ಗೆಳೆಯ. ನಾನು ಬರ್ತೇನೆ. ಹೇಳದೆ ಹಾಗೆ ಹೋದರೆ ನನ್ನ ಮೇಲೆ ಆಣೆ ಆಗಿದೆ ಗೆಳೆಯ ನಿನಗೆ. ಆಣೆ ಹಾಕಿ ನನ್ನನ್ನು ಇಕ್ಕಟ್ಟಿಗೆ ಸಿಕ್ಕಿಸಿ ಬಿಟ್ಟೆ ಗೆಳೆಯ. ಅದು ಅವಳಿಗೆ ಹೇಳು, ಅದು ಏನೆಂದು ಹೇಳು ಗೆಳೆಯ. ಆ ನಿನ್ನ ಮಗುವನ್ನು ಕೊಂದು ಅವಳಿಗೆ ಅರ್ಪಿಸಿದರೆ ಮಾತ್ರ ಅವಳ ಪ್ರೀತಿ ನಿನಗೆ ಸಿಗುತ್ತದೆ ಅಂತೆ. ಇಲ್ಲವಾದರೆ ಇಲ್ಲವೆಂದು ಖಂಡಿತವಾಗಿ ಹೇಳುವಂತ ನನ್ನ ಹತ್ತಿರ ಹೇಳಿದಳು. ನಿಮ್ಮ ವಿಷಯ ನನಗೇಕೆ ಗೆಳೆಯ? ನಾ ಇನ್ನು ಬರುತ್ತೇನೆ. ಹೇಳು. ಏನು? ಮಗುವನ್ನ ಕೊಲ್ಲಬೇಕೆ? ಇಲ್ಲದಿದ್ದರೆ ಏನಂತೆ? ಇಲ್ಲದಿದ್ದರೆ ಏನು ಮಾಡುತ್ತಾಳೆ ಅವಳು? ಸಾಧ್ಯವಾಗದನ್ನ ಸಾಧ್ಯ ಮಾಡುವುದು ನನ್ನಿಂದ ಆಗದ ಕೆಲಸ. ಇಲ್ಲದಿದ್ದರೆ ಅವಳ ದಾರಿ ಅವಳಿಗೆ, ನಿನ್ನ ದಾರಿ ನಿನಗೆ ಎಂದು ಕೊನೆಯದಾಗಿ ಹೇಳುವಂತ ನನ್ನ ಹತ್ತಿರ ಹೇಳಿದಳು. ನಿಮ್ಮ ವಿಷಯ ನನಗೇಕೆ ಗೆಳೆಯ? ನಾನು ಬರ್ತೇನೆ. ನಿಲ್ಲು ಗೆಳೆಯ. ಅವಳು ಈ ರೀತಿ ಹೇಳಿದಳೆ. ನಾನು ಅವಳಿಂದ ದೂರ ಇರುವುದೇ ಸಾಧ್ಯವಿಲ್ಲ. ಖಂಡಿತ ನಾನು ಅವಳಿಂದ ದೂರ ಇರಲು ಸಾಧ್ಯವಿಲ್ಲ. ಅವಳು ನನ್ನ ಪ್ರಾಣ, ನನ್ನ ಉಸಿರು. ಅವಳು ನನಗೆ ಬೇಕು ಗೆಳೆಯ. ಅವಳು ಬೇಕು ಎನ್ನುವ ಆಗಿದ್ದರೆ ಆ ಮಗುವನ್ನು ಕೊಂದು ಅವಳಿಗೆ ಅರ್ಪಿಸಿಬಿಡು. ಇಲ್ಲವಾದರೆ ನಿನಗೇಗೆ ಬೇಕೋ ಹಾಗೆ ಬದುಕು. ಇದು ನಿಮ್ಮಿಬ್ಬರ ವಿಷಯ, ನನಗೇಕೆ? ಏನು?
ಅವಳು ಹೇಳಿದಂತೆ ನಡೆದುಕೊಳ್ಳಬೇಕೆ? ಮಗು ಬೇಕಂದ್ರೆ ಅವಳಿಗೂ ಮಕ್ಕಳಾಗುತ್ತವೆ, ಅಲ್ಲಿವರೆಗೆ ತಡೆಯಬೇಕು. ಅದು ಬಿಟ್ಟು ಈ ರೀತಿ ನಡೆದುಕೊಂಡರೆ ಹೇಗೆ ಗೆಳೆಯ? ಇಲ್ಲ ಗೆಳೆಯ, ಅವಳು ನಿನ್ನನ್ನು ಹತ್ತಿರ ಬರಬೇಡ ಎಂದ ಮೇಲೆ ಅವಳಿಗೆ ಮಗು ಹೇಗೆ ಆಗುವುದು? ಸ್ವಲ್ಪ ವಿಚಾರ ಮಾಡು ಗೆಳೆಯ, ವಿಚಾರ ಮಾಡು. ಈಗ ನಾನೇನು ಮಾಡಲಿ? ನನಗೆ ಒಂದು ತಿಳಿಯದೆ ಅಯೋಮಯವಾಗಿ ಬಿಟ್ಟಿದೆ. ಇದು ಎಂತ ಇಕ್ಕಟ್ಟಿನ ಪರಿಸ್ಥಿತಿ ನನಗೆ. ಅವಳು ಬೇಕು ಎನ್ನುವಾಗಿದ್ದರೆ, ನಿನ್ನ ಪ್ರೀತಿ ನಿಜವಾಗಿದ್ದರೆ ಆ ಮಗುವನ್ನು ಕೊಂದು ಅವಳಿಗೆ ಅರ್ಪಿಸಿಬಿಡು ಗೆಳೆಯ. ಹಾಗಾದರೆ ಈಗಲೇ ಹೋಗಿ ವನಜಳನ್ನ ಕೇಳುವೆ. ಓಹೋ, ಒಳ್ಳೆಯ ಗೆಳೆಯ. ಈ ನಿನ್ನ ಗೆಳೆಯನ ಮಾತಿನ ಮೇಲೆ ನಂಬಿಕೆ ಇಲ್ಲವೇ? ಅಂದರೆ ನಾನು ಸುಳ್ಳು ಹೇಳುತ್ತಿರುವೇನೆ? ಅಂತೂ ನಮ್ಮ ಸ್ನೇಹಕ್ಕೆ ಬೆಲೆ ಕೊಟ್ಟಿರೋದಕ್ಕೆ ತುಂಬಾ ಥ್ಯಾಂಕ್ಸ್ ಗೆಳೆಯ. ಅದು ಆಗಲ್ಲೋ? ನಾ ಹೇಳಿದ್ದು ಆಗಲ್ಲ. ನಿನ್ನ ಮೇಲೆ ಅಪಾರವಾದ ನಂಬಿಕೆ ಇದೆ ನನಗೆ. ನಿನ್ನನ್ನು ನಂಬಿದಷ್ಟು ಬೇರೆ ಯಾರನ್ನೂ ನಂಬಿಲ್ಲ. ವನಜಳ ಪ್ರೀತಿ ನನಗೆ ಬೇಕು. ಬೇಡ ಗೆಳೆಯ, ನೀನು ಅವಳನ್ನೇ ಹೋಗಿ ಕೇಳು. ಇದರಲ್ಲಿ ನನ್ನದೇನು ಇಲ್ಲ. ನಂಬಿದವರ ಕತ್ತು ಕೊಯ್ಯಲಾರೆ, ಇದು ನಿನಗೂ ಗೊತ್ತಲ್ಲವೇ? ಆಗಲಿ, ಅವಳನ್ನು ಬಿಟ್ಟು ಬದುಕುವ ಶಕ್ತಿ ನನಗಿಲ್ಲ. ಅವಳಿಲ್ಲದೆ ಉಸಿರಾಡಲು ಸಾಧ್ಯವಿಲ್ಲ. ಆಗಲಿ, ಅವಳು ಹೇಳಿದಂತೆ ಕೇಳುತ್ತೇನೆ. ನಾನಿನ್ನು ಬರುತ್ತೇನೆ ಗೆಳೆಯ. ನಡೆ ಹೋಗೋಣ. ಅಂತೂ ನನ್ನ ಜೀವನದಾಗ ರಿಯಾಲಿಟಿ ಶೋಗೆ ಹೋಗ್ಬೇಕಂತ ಬಹಳ ದಿನದಿಂದ ಆಸೆ ಇತ್ತು. ಆದ್ರೆ ಏನ್ ಮಾಡುದ್ರಿ, ಈ ಸಂಸಾರದ ಭಾರ ಒಂದು ತಲೆ ಮೇಲೆ ಬಿದ್ದ ಇವನವನ್ನ ಬಂಡಿ ಎಳೆಯೋ ಎತ್ತಿನಂಗಾಗಿತ್ರಿ. ಅದು ಒಂಟಿ ಎತ್ತಿನಂಗಾಗಿತ್ತು ನನ್ನ ಜೀವನ. ಈ ಒಬ್ಬ ಕ್ಯೂಡ, ಈ ಒಬ್ಬ ಕುಂಟ, ಆ ಕುಡ್ಡ, ಇವನವನ್ನ ಸಾಕ್ ಹೋಗೈತ್ ನೋಡ್ರಿ. ಇವ್ರಿಬ್ಬರ ಸಂಬಂಧ ಶನಿ ಗಂಟು ಬಿದ್ದವ್ರಿ ಇವು. ಅಲ್ರಿ, ಇವ್ರ ಸಂಬಂಧ ನನಗಂತೂ ಸಾಕ್ ಹೋಗೈತಿ. ಇಬ್ಬರಿಗೂ ಪ್ರೀತಿ ನಾಟಕ ಮಾಡಿ ಹೆಂಗ ಬೇಕಂಗ 2,000, 10,000, 3,000 ಹೆಂಗ ಬೇಕಂಗ ರೊಕ್ಕ ವಸೂಲಿ ಮಾಡೀನಿ. ನೋಡೋಣ ಯಾವ್ದಾದ್ರು ಒಳ್ಳೆ ಮನ್ಮತ ಗಂಡನ್ನ ಮಾಡ್ಕೊಂಡು ಮದ್ವೆ ಆದ್ರಾತು. ನಮ್ಮ ಕುಡ್ಡ ಕಿವುಡ್ ಕಿವುಡ್ ಇತ್ತ ಕಡೆಗ ಬರಾಗತ್ತ. ನೋಡೋಣ, ನಾನು ಈ ಗೆಟಪ್ ನಾ ಕೂರ್ತು ಹಿಡಿತಾನೆ ಇಲ್ಲ. ಸ್ವಲ್ಪ ನೋಡೋಣ. ನಮ್ಮೂರಿಗೆ ಬಂದ ಸೆಂಟ್ ವಾಸನೆ ಗಮ್ಮಂತ ನಮ್ಮ ಮೂಗಿಗೆ ಬಡಿಯಕತ್ತೈತಿ. ಯಾರೇ ನೀನು ಸುಂದರ ಚೆಲುವೆ ಇಲ್ಲಿಗೆ ಬಂದ ಕಾರಣ ಹೇಳ್ತೀನ್ರಿ. ಆದ್ರೆ ನನಗೆ ಹೊಟ್ಟೆ ತುಂಬಾ ಹಸ್ತೈತಿ. ನಾನು ಸ್ವಲ್ಪ ಟಿಫನ್ ಮಾಡ್ಬೇಕು. ಹ್ಞೂನ್ರಿ, ಈಗ ಜಳಕ ಮಾಡ್ಕೊಂಡು ಬಂದೀನ್ರಿ. ಇನ್ನು ಟಿಫಿನ್ ಮಾಡಿಲ್ರಿ. ಜಳಕ ಅಲ್ರಿ, ಟಿಫನ್ ಮಾಡ್ಬೇಕು ಅಂತಂದೆ. ತಿಪ್ಪಣ್ಣ ರೀ ಹುಬ್ಳಿಗೆ ಹೋಗ್ಯಾನ್ರಿ, ನಾಳೆ ಬರ್ಬೋದ್ರಿ. ಅವನ ಹತ್ರ ಏನ್ ಕೆಲಸ ರೀ? ಈ ಕಿವುಡನ್ ಜೊತೆಗೆ ಮಾತಾಡೋದು ಬಹಳ ಕಷ್ಟ ಐತ್ರಿಪ್ಪ. ಹೌದ್ರಿ, ಈಗ ಕಷ್ಟ ಮಾಡಿಸ್ಕೊಂಡು ಮೈ ತೊಳ್ಕೊಂಡು ಬಂದೀನ್ರಿ. ಅದಕ್ಕೆ ಇಷ್ಟು ಸುಂದರವಾಗಿ ಕಾಣಕತ್ತಿ ನೋಡ್ರಿ. ಹೌದು, ನಿನ್ನ ಜೊತೆಗೆ ಮಾತಾಡೋದು ಒಂದೇ, ಯಾವಾಗಾರ ಗಿಡಕ್ಕೆ ಹೋಗಿ ಊರ್ಲಿ ಹಾಕೊಂಡು ಸಾಯೋದು ಒಂದ ಅನ್ಸಾಕತ್ತೈತಿ ನನಗೆ. ಇದಾ ಊರಾಗ ಕಟಿಂಗ್ ಯಾಕೆ ಮಾಡಿಸ್ಕೊಂಡಿ ಅಂತ ಕೇಳಿದ್ರ, ಇದಾ ಊರಾಗ ನಮ್ಮ ಅನಿಮೇಶ ಬಾರಿ ಕಟಿಂಗ್ ಮಾಡ್ತಾನ್ರಿ. ಅದಕ್ಕ ಕಟಿಂಗ್ ಮಾಡಿಸ್ಕೊಂಡಿನ್ರಿ. ಹೆಂಗ ಅವನು ಸುದೀಪ್ ಕಾಣಕತ್ತಿನಿಲ್ಲ. ಸುದೀಪ್ ಕಣ್ಣಂಗ್ ಕಾಣಕತ್ತಿಲ್ರಿ ನೀವು, ಬಲ್ತ್ ಹಂದಿ ಕಣ್ಣಂಗ್ ಕಾಣಕತ್ತೀರಿ. ಈ ನಮ್ಮನೆ ಜೀನ್ಸ್ ಪ್ಯಾಂಟ್ ಹಾಕೊಂಡು ಮೇಲೆ ಶರ್ಟ್ ಹಾಕೊಂಡು ಹೊಂದಿ ಹಿಡಿಯಕ್ ಬಂದಿ ನಾವು. ಏ ಹಂದಿ, ಸುವರ್ ಅಂದೆ ಸುವರ್. ಸೋ ನೈಸ್, ಥ್ಯಾಂಕ್ ಯು ಸೋ ಮಚ್. ಮುತ್ತಿನಂತ ಮಾತು ನೋಡ್ರಿ. ಅಲ್ಲ, ಎದಕ್ಕಂದಿ ಈಗ ನೀನು ನನಗೆ ಥ್ಯಾಂಕ್ ಯು ಸೋ ಮಚ್ ಅಂತ? ಸುಂದರವಾಗಿ ಕಾಣಕತ್ತಿಯಲ್ಲ ಅಂದ್ರಲ್ಲ ಅದಕ್ಕ. ಯಪ್ಪ ದೇವ್ರೆ, ಕರೋನಾದ ಎಂತ ಅಮಾಯಕರನ್ನ ಒಯ್ದಿ ಅಂತ ಇದು ಕಣ್ಣೆ ಕಾಣಲಿಲ್ಲ ನಿನಗ. ಕಾರ್ನ್ಯಾಗ ಯಾಕೆ ಬಂದಿಲ್ಲ ಅಂತ ಕೇಳಿದ್ರ,
ವಾಕಿಂಗ್ ಹೋದ್ರಾತಂತ ಬೈಕ್ ತಗೊಂಡು ಬಂದಿ ನೋಡ್ರಿ. ಹೌದು ಹುಲಿಯ ಹೌದು. ಬೈಕ್ ನಲ್ಲಿ ವಾಕಿಂಗ್ ಹೋಗೋ ನನ್ನ ಮಗನಿಗೆ ಇವತ್ತ ಫಸ್ಟ್ ಟೈಮ್ ನನ್ನ ಲೈಫ್ನಾಗ ನಾನು ನೋಡಾಕತ್ತೀನ್ರಿ. ಬಂತಲ್ಲ ಇದೊಂದು ಕೋಡ್ಡ. ಸರಿ ಬರ್ಲಿ 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 ಯಾವ್ದಲ್ಲ ಇದು ಮಾಸ್ಟರ್ ಪೀಸ್ ಈ ಮಕ್ಕ ಹೌದ್ಗ ಭಾರಿ ಚಂದ ಐತಿಲ್ಲ ಇದು. ಇದ ಈಗ ಕಟಿಂಗ್ ಮಾಡಿಸ್ಕೊಂಡು ಬಂದಿರಲ್ಲ ಅದಕ್ಕೆ ಚಂದ ಕಾಣಕತ್ತಿನಲ್ಲ. ಸೋದಾತ್ ಬಾಬಾ ಬಾಬಾ ಲೇ ಈಗ ಸರಿ ಹೋತ್ರಿ. ಇದು ದಕ್ಷಿಣ ಇದು ಉತ್ತರ. ಅದು ಪೂರ್ವ ಇದು ಪಶ್ಚಿಮ. ಮೌನ್ ಕೌಸ್ಗ ನಾವ್ ಹೇಳಿದ್ದೇನು ನೀನ್ ಕೇಳೋದೇನು? ಅವನು ಏನ್ ಕೇಳ್ರ ಸಂಬಂಧದ ಲೇ ನಾವ್ ಹೇಳೋದ ಸರಿ ಕೇಳಿಸವಲ್ದೆ ಲೇ ನಿನಗ. ನಿಮ್ಮನ ಆಕಿ ಸೀರೆ ಉಟ್ಕೊಂಡು ಯಾಕೆ ಬಂದಿಲ್ಲ ಅಂತ ನನ್ನ ಕೇಳಿದ್ರೆ ನನಗೇನು ಗೊತ್ತಲೇ? ಆಕಿನ ಕೇಳ್ತಾಳ. ಮೌನ್ ಕೂಡ ನನಗೆ ಅದಕ್ಕರ ಗಂಟು ಬಿದ್ದೀವೋ ಮಾರಾಯ. ಸಾಕಾಗೋಗೈತಿಲೇ ನಿನ್ನ ಕಾಲಾಗ. ಲೇ ನಾ ಏನು ಮಾತಾಡಿದ್ರು ನೀವು ಒಟ್ಟು ಬ್ಯಾರನೇ ಹೇಳ್ತೀವಲ್ಲೋ ಮಾರಾಯ. ಬೆಳಕನ ಬಬ್ಬೆ ಹಚ್ಚದವನ ಮುಂದೆ ರೇ ಮಾಸ್ತಾರ ತರ್ರಿ ಮೈಕರ ತರ್ರಿ 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 ಮೈಕ್ ತರ್ರಿ ಮೈಕ್. ಅವ್ರು ಕಿವಿಯಾಗ ತುರ್ರಿಕ್ಕಿ ಪರ್ಮನೆಂಟ್ ಆಗಿ ಬಂದ್ ಮಾಡಿದ್ರ. ಇದು ಸೂಪರ್ ಮಾತಂದ ಸೂಪರ್ ಕಾಡ್ತಾವ ಬಾ ನೀನು. ಈಗ ಏನಿದೆ ಹೇಳಿದಲ್ಲ ಇದು ನನಗೆ ಬಾಳ ಮನುಷ್ಯ ಬಂದ್ ನೋಡಿ ಮನುಷ್ಯಗೆ ಬರ್ತಲೇ. ಈಕಿನ ನಾ ಹೆಂಗಾರ ಮಾಡಿ ಒಲಿಸ್ಕೊಂಬಕಂತ ಮಾಡೀನಿ. ನೀನ ಸ್ವಲ್ಪ ಸಹಾಯ ಮಾಡಿದ್ರ ಪುಣ್ಯ ಬರ್ತ ನೋಡು. ನೀ ನಾನು ಯಾಕೆ ನಿನಗೆ ಸಹಾಯ ಮಾಡ್ಲಿಲ್ಲ? ನಿನ್ ಕಿವಿನ ಸುದ್ದಿಲ್ಲ ಎಡಿ ಬಿಟ್ಟಿ ಆಕೆ ಮಲಿತಾ ಇಲ್ಲ ನನಗ. ಅಲ್ಲೇ ಕೋಡೆ ಆಕಿ ನನ್ನ ಕಿವಿ ತಗೊಂಡು ಏನು ಮಾಡ್ತಾಳೆ? ಹೌದು ಆಕಿಗೆ ಏನು ಬೇಕಾದ ನನ್ನ ಹತ್ರ ಸುತ್ತ ಐತಿ ಅಷ್ಟು ಸಾಕು. ಏ ನಿಮ್ ಮೌನ ಅಪರೂಪದ ಮುಳ್ಳಂದಿ ಅಂತವನೆ, ನಾಯಿ ಅಂತವನೆ, ಕತ್ತೆ ಅಂತವನೆ, ಊರಾಗಿರ್ಲಾರ್ದಂತವನೆ. ನೋಡ್ರಿ ಮಗ ಹೆಂಗ್ ಕಿಸಿತಾನ ಹೊಗಳ್ದಂಗ ಐತೆ ಅವಂಗ. ನಿಮ್ಮ ನನಗೆ ಎದಕ್ಕರ ಗಂಟು ಬಿದ್ದಿದೆ. ನೀ ಇಲ್ಲಿಂದ ಹೋಗಿದ್ರ ಸರಿ ಹೋಗ್ತಿಲ್ಲ ನಾನು ಮರ್ಡರ್ ಮಾಡಿಬಿಡ್ತಾವ ಮಗನೇ. ಸೋ ನೈಸ್ ವಂಡರ್ಫುಲ್ ಮಾತು. ಈಗೇನ್ ನನಗೆ ಹೊಗಳಿದಲ್ಲ ಇದು ನನಗೆ ಬಹಳ ಮನಸ್ಸಿಗೆ ಹಿಡಿಸ್ತು ನೋಡಪ್ಪ. ಅಬಾಬಾ ಇವ ಎಷ್ಟರ ಸಾಲಿ ಕಲ್ತಿರ್ಬೇಕಂತೀನಿ ಇಷ್ಟು ಸಾಲ ಈ ಮಗ ಇಲ್ಲೇನಿಲ್ಲ ನೋಡಿ ಅಂಚರು ಇವ ಮಗ 7 ಸಲ ಫೇಲ್ ಆಗ್ಯಾಡಿವ. ಇವನಿಗೆ ಶಾಲೆ ಕಲಿಸಿದ ಎರಡು ಮಾಸ್ತರಿ ಅನ್ನೋದಲ್ಲ ಅವನ್ ತವ್ ನೌಕರಿಗೆ ರಾಜೀನಾಮೆ ಕೊಟ್ಟ ಊರೂರಿ ಎಮ್ಮಿ ದುಬ್ಬ ಬೋಸಕ್ ಬಯ್ಯನಂತ ಬೇಸರ. ಆಮೇಲೆ ನೀನ್ ಯಾಕ ನೀರು ಬಿಡೋ ನೌಕರಿ ರಾಜೀನಾಮೆ ಕೊಟ್ಟಲೆ? ಅಂತದೇನಾಗಿತ್ತಲೇ ನಿನಗೆ? ಏನಿ ಬೋರ್ಡ್ ಕ್ಯೂರಿ ಅದಕ್ಕೆ ನನಗೆ ಅಡ್ಡಡ್ಡ ಬರ್ತೇನೆ. ನೀ ಬೋರ್ಡ್ ಒಂದು ಮನೆ ಬಡ್ಡಿ ಬಂದಂಗ. ಡಾಕ್ಟರ್ 3 ದಿನ ಪೇಷಂಟ್ ನೋಡಂಗಿಲ್ಲ. ಓ ನೀ ಬಾನಲೇ ಸಾಕಾಗೋಯ್ತಪ್ಪ ಮಾರಾಯ ನಿನ್ನ ಕಾಲಾಗ ನನಗೆ. ಅಲ್ರಿ ಓದ್ಬೇಡ ಕಿವುಡುಂಗುಡ್ರೇನ ಎಲ್ಲಿ ಬಾ ಬಿಟ್ಬಿಡ್ರಿ ಓದ್ಬೇಡ ಬಿಟ್ಬಿಡ. ಅಲ್ರಿ ನಿಮ್ಮನ್ನ ನೋಡಿದ್ರ ನೋಡ್ಕೊಂತ ನಿಂದಿರ್ಬೇಕು ಅನ್ಸಕೈತಿ. ನಿಂದ್ರಲ್ಲ ಮತ್ತೆ ನಿಂತೀನಿ ಕುಂತೀನಿ ನೀಗ. ಯಾರು ನೀವು ಎಲ್ಲಿಂದ ಬಂದಿರಿ? ನಮ್ಮೂರಿಗೆ ಯಾರ ಮನೆಗೆ ಬಂದಿರಿ? ಒಂದು ಬಿಡ್ಲಾರ್ದಂಗೆ ಹೇಳ್ರಿ ನಾನು. ಹೌದಾ? ಯಾಕ ನನ್ನ ಪರಿಚಯ ತಗೊಂಡು ನೀನ್ ಏನ್ ಮಾಡೋದ್ರಿ? ನಿಮ್ ಕೆಲಸ ಎಷ್ಟೈತೆ ಅಷ್ಟ್ ನೋಡ್ರಿ. ನನ್ನ ಪರಿಚಯ ಯಾಕ ಬೇಕ? ನನ್ನ ಪರಿಚಯ ಕೇಳಿದ್ರಿ ಬಂದ್ ನೋಡ್ ಮಗ ಕೌಲ್. ನನ್ನ ಹೆಸರು ರಾಜಕುಮಾರ್ ಅಂತ ನೋಡ್ರಿ. ನಮ್ದು 10 ಎಕರೆ ಹೊಲ ಐತ್ರಿ. ಅದ್ರಾಗ 4 ಎಕರೆ ಹಳದಂಡೆಗೆ ಇಸ್ಪಟ್ ಆಡಿ ಹೋತಿ. ಇನ್ನು 2 ಎಕರೆ ಬಡ್ಡಿಗೆ ಹೋತು. ಇನ್ನು 4 ಎಕರೆ ಒಂದು ಮನೆ 6 ಎಮ್ಮೆ ಅದಾವ್ರಿ. ಅದ್ರಾಗ 2 ಗೋಟ್ ಬಿದ್ದೋಗ್ಯಾವ. ಇನ್ನು 4 ಟಗರ್ ಮರಿ ಅದಾವ. ಒಂದು ಸೂಜಿ ಹಾಕೋ ಐತ್ರಿ. 5 ತೊಲೆ ಬಂಗಾರ ಐತ್ರಿ. ಹಂಗ ಒಂದು ಶೇರಿಂದ ಬೆಳ್ಳಿ ಹುಡುಗಾರ ಐತಿ ನೋಡಿ. ನಿಮ್ಮವನು ಸೇರಿಂದ ಐತಿ 4 ಸೇರಿಂದ ಐತಿ. ನಿನ್ನ ಹುಡುಗಾರ ತಗೊಂಡೇನು ಹೈಕಳ ಬಂದೆ ನಾವು. ಯಾವಾಗ ನಿನ್ನ ಪರಿಚಯ ಕೇಳಿಲ್ಲ? ಸುಮ್ನೆ ಅಡ್ಡಡ್ಡ ಬರ್ತೇವಲ್ಲ. ನಂದೆಲ್ಲಿಡ್ಲಿ ನಂದು ಗೋಪಾಲ ಅಂತ ಮರ ನೀವು ಮುಚ್ಕೊಂಡು ಸುಮ್ಮನೆ ಪಾಪ ರಾಜ್ಕುಮಾರ.
ಹೆಂಗಾರ ಮಾಡಿ ರಾಜ ರಮೇಶ ಹೆಂಗಾರ ಮಾಡಿ ನಮ್ಮಿಬ್ಬರಿಗೆ ಮದುವೆ ಮಾಡಿಸಿದೆ ಅಂದ್ರ ನಿನಗೆ ಪುಣ್ಯ ಬರ್ತ ನೋಡ್ಲಿ. ಲೇ ಕಿವುಡ, ನಾ ಹೇಳೋದಕ್ಕೂ ನೀ ಕೇಳೋದಕ್ಕೂ ಏನ್ ಕೇಂದ್ರ ಸಂಬಂಧ ಅದಾವ ಮನೇಲಿ? ಲೇ ಇಷ್ಟಕ್ಕೂ ನಾ ಯಾಕೆ ನಿನಗೆ ಸಹಾಯ ಮಾಡ್ಲಿಲ್ಲ? ನೀ ಸುಮ್ನೆ ಇಲ್ಲಿಂದ ಹೋದ್ರ ಸರಿ ಹೋಗ್ತ ಮಗನ. ಇಲ್ಲಂದ್ರೆ ಇಲ್ಲೋಡ ದೌಡಿ ಬಾಯಂಗ ಬರೋದು ಸಾಯಿಸ್ಬಿಡ್ತೀನಿ ಇವತ್ತು. ಅಲ್ಲಲ್ಲಿ ಬಾಯಿಗೆ ಬಿದ್ದು ಸಾಯಕ ನಮ್ಮೂರಾಗ ಎಲ್ಲಿದಾವಪ್ಪ ಬಾಯಿ? ಆತ್ಮಹತ್ಯೆ ಮಹಾಪಾಪಪ್ಪ. ಅದು ಒಂದು ಬಾಯಿ ಊರಿಗೆ ನೀರು ಬಿಡಕೈತಪ್ಪ. ಲೇ ನಾ ಯಾಕೆ ಬಾಯಿಗೆ ಬಿದ್ದು ಸಾಯ್ಲಿಲ್ಲ? ನೀನಾ ಬಾಯಿಗೆ ಬಿದ್ದು ಸಾಯಿ. ಈ ಊರಿಗೆ ಅಂಟಿದ್ದು ಪೀಡಾರ ಹೋಗತ್ತಾಗ. ಓ ಗೊತ್ತಾತ್ ಬಿಡು. ಈ ಹುಡುಗಿ ಕೂಡ ನನ್ನ ಮದುವೆ ಮಾಡಿಸಿ ನಮ್ಮ ಊರಿಗೆಲ್ಲ ಪೇಡ ಹಂಚ್ಬೇಕಂತ ಮಾಡಿ ಇಲ್ಲ. ನಿನ್ನಂತ ದೋಸ್ತನ ಪಡೆದ ನಾನ ಪುಣ್ಯವಂತ ನೋಡು. ಯವ್ವ ಏ ನಿಮ್ಮವನು ಅಲ್ರಿ, ನಾ ಯಾಕೆ ನೀವಿಬ್ಬರನ್ನ ಮದ್ವೆ ಆಗಕ್ ಹೋಗ್ಲಿ? ನಾ ಇಲ್ಲಿ ಎದಕ್ ಬಂದಿದ್ದೆ, ಏನು ಮಾತಾಡ್ಬೇಕಂತ ಮಾಡಿದ್ದೆ? ನೀವಿಬ್ರು ಮಾತಾಡ ತಲೆ ಕೆಡಿಸ್ಬಿಟ್ರಲ್ಲೇ ಬದ್ಮಾಸ್ಗಳ, ಹಳೆ ಬದ್ಮಾಸ್ಗಳ. ಇಲ್ಲಿ ಎದಕ್ ಬಂದ್ ನಿಂತಿದ್ದ ಅನ್ನೋದ ಒಂದ್ ನಿಮಿಷ ನಾ ಮರ್ತಾ ಬಿಟ್ಟಿನಿ. ಬಂಗಾರ ಬ್ಯಾಡ್ರಿ, ನೀವೇನು ಬಂಗಾರ ಕೊಡೋದ ಬ್ಯಾಡ್ರಿ. ಅವನು ಎಷ್ಟನ ಖರ್ಚಾಗಲಿ ನಾನಾ 5 ತೊಲೆ ಬಂಗಾರ ಹಾಕ್ತೀನಿ. ಇಲ್ಲೇ ಶಾಂಬಸಪ್ಪನ ಗುಡಿಯಾಗ ದೊಡ್ಡದು ಟೆಂಟ್ ಹಾಕಿ ನಾನಾ ಮದುವೆ ಮಾಡ್ಕೊಂತ. ಯಪ್ಪ, ಈ ಕಿವುಡನ್ ಜೊತೆಗೆ ನಿಂತ ಮಾತಾಡಕ್ ನನಗಾಗೋದಿಲ್ಲಪ್ಪ. ಇಷ್ಟೊತ್ತು ಹೇಳಿದ್ದೆ ನಿಮ್ಮಿಬ್ಬರ ಕಣ್ಣಿಗೆ ಇದೊಂದು ಲಾಸ್ಟ್ ಅಪ್ಪ. ಒಟ್ಟ ಕಣ್ಣಿಗೆ ಬೀಳೋದಿಲ್ಲ, ಬಿದ್ದಲ್ಲ ತಗೊಂಡ್ ಬಡದ್ ಬಿಡ. ಎದಕ್ಕರ ಮೂಲ ಆಗಿಲಿ ಬಂಗಾರ ಬಣ್ಣದಂತ ಹುಡುಗಿ ನಮ್ಮ ಊರಿಗೆ ಬಂದಿತ್ತು. ಏನಕ್ಕೇನಾರ ಹೇಳಕಿನ ಓಡಿಸ್ಬಿಟ್ಟೆಲ್ಲಲ್ಲಿ. ನಿನ್ನ ಏನ್ ಮಾಡ್ಲಿ ಬಡಿ ಏನ್ ಮಾಡ್ಲಿ ಅಂತ. ಅಲ್ಲ ಅಷ್ಟು ಅವಸರ ಮಾಡಿ ಓದ್ಲಲ್ಲ ಆಕಿ ಎದಕ್ಕಂತ? ಏ ರಮೇಶ, ಆಕಿ ನನ್ನ ಮನಸ್ಸಿಗೆ ಬಂದಿರ್ಬೇಕು ನೋಡಲಿ. ಅದಕ್ಕ ಕಲ್ಯಾಣ ಮಂಟಪ ಬುಕ್ ಮಾಡಕ್ ಹೋಗಿಗಳ. ಲೇ ಅಪ್ಪ, ಕಲ್ಯಾಣ ಮಂಟಪಕ್ಕಲ್ಲ, ನಿನ್ ಸೆಡಿಗೆ ಮಂಚ ರೆಡಿ ಮಾಡ್ಸಕ್ ಹೋಗ್ಯಾಳ. ಈ ಊರಾಗ ಎಂತೆಂತವ್ರಿಗೆ ಬರಕತ್ತೈತಿ, ಸಾವಿರಕ್ಕೆ ಬರವಲ್ದಲ್ಲೋ. ಕಬ್ಬಿಣ ಮಂಚ ಮಾಡಿಸ್ತಾಳಂತ ಬೇಡ, ಕಟಿಗೆ ಮಂಚ ಮಾಡ್ಸಂತ ಹೇಳು. ಸೌಂಡು ಬರಾಗಲ್ಲ ಮೇಲಾಗಿಲ್ಲಡ, ಸೌಂಡು ಬರಂಗಲ್ಲ. ಏ ಮೌಡ್ಕಿಯೂಡ, ಸೌಂಡ್ಗೂ ನಿನಗೂ ಏನರ ಸಂಬಂಧ ಐತೆನಲ್ಲಿ? ಯಪ್ಪ ಸಾಕಾಗಿ ಹೋತಪ್ಪ ನಿನ್ನ ಕಾಲಾಗ. ದಾರಿ ಬಿಡಪ್ಪ, ನಾ ಹೋಗ್ತೀನಿ ಸರಿ ಬಾ. ಅಲ್ಲ ಬಾರಿ ಬಿಡಲಿ, ಇದ ಊರಾಗ ಹುಟ್ಟಿದಿ, ಇದ ಊರಾಗ ಬೆಳೆದಿದಿ, ಈ ದಾರಿ ಎಲ್ಲಿಗೆ ಹೋಗ್ತಂತ ನನ್ನ ಕೇಳ್ತೀಯಲ್ಲ? ಏ ನೀ ಮೌಡ್ಕಿಯೂಡ, ನಿನಗುಡಿ ಏನು ಮಾತು ಮಾರ. ಲೇ ಆ ರಗಟಪ್ಪನ ಹೆಂಡ್ತಿ ಬೊಸರದಳಂತ, ಆಕಿಗೆ ಸೀರೆ ಮಾಡಕ್ ಹೋಗ್ಬೇಕ. ನಾನು ಸೀರೆ ಆಕಿ ಬೋಸರಾಗಿದ್ದು ನನಗ ಎಲ್ಲರೂ ಮಂದ್ಯಾಗ ಒದಿಸಿಟ್ಟ ನಿಮ್ಮ ಅವನು. ನಿನ್ನವನು ಹೇಳಕರ ಬಿಡಲಿ. ಬಗಳು ಆಕಿ ಬೋಸರಾಗಿದ್ದು ನನಗ ಗೊತ್ತಿಲ್ಲ ಅಂತ ಹೇಳಕ್ ಬಂದ್ಯೋ. ಹೇಳೋ ನಿಮ್ಮ ಅವನು ಈ ಮುಂದ್ಯಾಗ ಎಲ್ಲಾರ ಒದಿಸಿಟ್ಟು ಬಿಟ್ಟಿ ನಮಗೆ ಸಾಕಪ್ಪ. ಯಪ್ಪ ನಿನ್ನ ಸವಾಸನ ಸಾಕಪ್ಪ ಪರಮಾತ್ಮ. ರಮೇಶ, ಇಷ್ಟು ಅವಸರ ಮಾಡಿ ಯಾಕೆ ಹೋದ? ಬಾಳ ಮಾಡಿ ನಮ್ಮ ಮದುವೆಗೆ ಕಟ್ಟಿಗೆ ಮಂಚ ಆರ್ಡರ್ ಮಾಡಕ್ ಹೋಗಿರ್ಬೇಕು. ಲೇ ರಮೇಶ, ನಿಲ್ಲಲೇ, ನಾ ಬರ್ತೀನಿ. ಯಾರಿದ್ದೀರಿ ಮನೆಯಲ್ಲಿ? ನಾನು ವನಿಜೆ ಅವರು ನೋಡಬೇಕಾಗಿತ್ತು. ನಾನೇ ವನುಜ. ಏನ್ ವಿಷಯ? ನೀವ್ಯಾರಂತ ನನಗೆ ತಿಳಿಲಿಲ್ಲ. ನೋಡಿ, ನಾನು ವರುಣ್ ಕುಮಾರ್ ಅಂತ, ವಿನಯನ ತಮ್ಮ. ನಾನು ನಿಮ್ಮ ಜೊತೆ ಮಾತನಾಡಬೇಕು. ನೋಡಿ ವನಿಜ ದೇವಿಯವರೇ, ನಾವೀಗ ಸಂತೋಷವಾಗಿದ್ದೇವೆ. ನನ್ನ ಅತ್ತಿಗೆಯ ಜೀವನ ಹಾಳು ಮಾಡಬೇಡಿ ದಯವಿಟ್ಟು, ಪ್ಲೀಸ್. ಏನ್ ಮಾತಾಡ್ತಿದ್ದೀರಾ ನೀವು? ನಾನೇನ್ ಮಾಡಿದ್ದೀನಿ? ವಿನಯ್ ತಾವಾಗಿಯೇ ನನ್ನನ್ನು ಬಯಸಿದ್ದು, ಇದರಲ್ಲಿ ನನ್ನ ತಪ್ಪೇನಿದೆ ಹೇಳಿ? ನೋಡಿ, ಇದು ತಪ್ಪು ಒಪ್ಪಿನ ಪ್ರಶ್ನೆಯಲ್ಲ. ದಿನನಿತ್ಯ ಅಳು, ಜಗಳ, ಗೋಳಾಟ, ಇದರಿಂದೆಲ್ಲ ನನಗೆ ಮುಕ್ತಿ ಸಿಕ್ಕಿದೆ. ಮಗುವಾದ ಮೇಲೆ ನನ್ನ ಅಣ್ಣ ಅತ್ತಿಗೆ ನಗುತ್ತಾ ಮಾತಾಡೋದನ್ನೂ ಕಂಡಿದ್ದೇನೆ.
ಸಂತೋಷವಾಗಿರುವುದೂ ಆಸ್ವಾದಿಸಿದ್ದೇನೆ. ಅದು ಹೀಗೆ ಇರಲಿ, ನೀವು ಅಡ್ಡ ಬರಬೇಡಿ. ಹೋಗಿ, ಹೊರಟು ಹೋಗಿ ನನ್ನ ಅಣ್ಣನ ಜೀವನದಿಂದ ಪ್ಲೀಸ್. ಹಾ, ಹೋಗ್ತೀನಿ, ನಾನು ಹೋಗ್ತೀನಿ. ನೀವು ತಪ್ಪಾಗಿ ತಿಳ್ಕೊಂಡಿದ್ದೀರಾ. ನಾನು ಅವರಿಗೆ ಮೋಸ ಮಾಡಲು ನಿಮ್ಮತ್ತಿಗೆ ಅಂತೆ ನಾನು ಕೂಡ ಒಂದು ಹೆಣ್ಣಲ್ವೇ? ಹೆಣ್ಣಿಗೆ ಎಣ್ಣೆ ಶತ್ರು ಎಂಬ ಮಾತು ಸತ್ಯವಾಗಿದೆ. ಇನ್ನೊಬ್ಬ ಹೆಣ್ಣಿನ ಜೀವನ ಹಾಳು ಮಾಡಬೇಡಿ ದಯವಿಟ್ಟು. ಯಾರ ಜೀವನ ಯಾರು ಹಾಳು ಮಾಡ್ತಾ ಇಲ್ಲ, ಎಲ್ಲ ಅವರವ್ರ ಹಣೆ ಬರಹ. ಆಯ್ತು, ನನ್ನಿಂದ ದೂರ ಆಗಿ ಅವ್ರ ನೆಮ್ಮದಿಯಿಂದ ಇರೋ ಹಾಗಿದ್ರೆ ನಾನು ಖಂಡಿತ ಅವರಿಂದ ದೂರ ಹೋಗ್ತೇನೆ. ಆದ್ರೆ ಅವರಿಂದ ಮಾತ್ರ, ಅವರ ನೆನಪಿನಿಂದ ಅಲ್ಲ. ಅವ್ರು ಕಟ್ಟಿರೋ ಯಾರಿಗೂ ಕಾಣದ ಮನಸ್ಸಿನ ಮಾಂಗಲ್ಯದೊಂದಿಗೆ ನಾನು ದೂರ ಹೋಗ್ತೇನೆ. ಸಂತೋಷ, ಬಹಳ ಸಂತೋಷ. ಹಾಗಾದರೆ ನಿಮ್ಮ ಬದುಕು ಹೇಗೆ? ಬಣ್ಣವಿಲ್ಲದ ಬದುಕು, ಅರ್ಥವಿಲ್ಲದ ಬದುಕು, ಭಾವವಿಲ್ಲದ ಬದುಕು. ಬವಣೆಯ ಬದುಕು ನನ್ನದಾಗಿದೆ ಎಂದಾಗ ಬಾಳು ಬದುಕಿಸಿದಂತೆ ಬಾಳು ಅಂತ ತಿಳಿದುಕೊಂಡವಳು ನಾನು. ಹೋಗ್ತೀನಿ, ಆದ್ರೆ ನಿಮಗೆ ತೊಂದರೆ ಆಗದಂತೆ ದೂರ ಹೋಗ್ತೇನೆ. ಬದುಕಿ, ಚೆನ್ನಾಗಿ ಬದುಕಿ ಬಾಳಿ. ಆದರೆ ನನ್ನನ್ನು ಸ್ವಾರ್ಥಿ ಎಂದು ಮಾತ್ರ ತಿಳಿದುಕೊಳ್ಳಬೇಡಿ. ನಮ್ಮ ಮನೆಯ ಮರ್ಯಾದೆಗಾಗಿ, ನನ್ನ ಅತ್ತಿಗೆಯ ಸಂತೋಷಕ್ಕಾಗಿ ನಾನು ಸ್ವಾರ್ಥಿಯಾಗಲೇಬೇಕು. ಅಯ್ಯೋ, ನೀವು ಸ್ವಾರ್ಥಿ ಅಲ್ಲ ಬಿಡಿ. ಈ ಸಮಾಜದಲ್ಲಿ ಬದುಕಬೇಕನ್ನೋರು ಎಲ್ಲರೂ ಸ್ವಾರ್ಥಿಗಳೇ. ಅತ್ತಿಗೆ, ನನ್ನನ್ನು ಕ್ಷಮಿಸಿಬಿಡಿ, ತಪ್ಪಾಯಿತು. ಈ ಸಮಾಜದಲ್ಲಿ ನಿಮ್ಮಣ್ಣ ನನ್ನ ಕೊರಳಿಗೆ ತಾಳಿ ಕಟ್ಟಿ ಸತಿ ಸ್ಥಾನ ನೀಡದಿದ್ದರು ಅವರ ತಮ್ಮಾದ ನೀವು ನನಗೆ ಅತ್ತಿಗೆ ಸ್ಥಾನ ನೀಡಿದ್ದೀರಲ್ಲ, ತುಂಬಾ ಧನ್ಯವಾದ. ಅತ್ತಿಗೆ, ಚಿಕ್ಕವರಿಗೆ ದೊಡ್ಡವರು ಕೈ ಮುಗಿಯಬಾರದು. ಹೌದು ವರುಣ್. ಹಾ, ಇನ್ನೊಂದು ವಿಷಯ, ನನಗೂ ಕೂಡ ಒಬ್ರು ಅಣ್ಣ ಸಿಕ್ಕಿದ್ದಾರೆ. ವಿನೋದಿನಿಯ ಅಣ್ಣ ವೇದಾಂತ್. ಅವರು ನಮ್ಮ ಮನೆಗೆ ಬಂದಾಗ ಹೃದಯ ತುಂಬಿ ನನ್ನ ತಂಗಿ ಅಂತ ಕರೆದ್ರು. ನೋಡಿದಿರಾ ಅತ್ತಿಗೆ, ನೀವು ಮಾಡಿದ ಒಂದು ತ್ಯಾಗದಿಂದ ಹೇಗೆ ಸಂಬಂಧಗಳು ಬೆಳೆಯುತ್ತವೆ ಎಂದು. ಆ ನಿಮ್ಮ ತ್ಯಾಗ ಅಮರವಾಗಲಿ. ಹೌದು ವರುಣ್, ಪ್ರೀತಿ ಮಧುರ, ತ್ಯಾಗ ಅಮರ ಎಂಬುದು ಸತ್ಯ. ಹಾಗೆ ನಿಮ್ಮಣ್ಣನ ಜೊತೆಗೆ ನಾನು ಸಂಬಂಧ ಬೆಳೆಸದೆ ಹೋಗಿದ್ದಿದ್ರೆ ಇದೆಲ್ಲ ನನಗೆ ಸಿಗುತ್ತಾ ಇದ್ದಿಲ್ಲ ಎಂಬುದು ಸತ್ಯ. ಅತ್ತಿಗೆ, ಏನು ಹೇಳುತ್ತಿರುವಿರಿ ನೀವು? ವನಜ, ನೋಡು, ನೀನು ಹೇಳಿದ ಹಾಗೆ. ಏ ವರುಣ್, ನೀನು ಇಲ್ಲಿ? ಅದೆಲ್ಲ ಇರ್ಲಿ. ಏನ್ ವಿನಯ್, ಏನ್ ವಿಷಯ? ನಮ್ಮ ಮನೆಗೆ ಬರಬಾರ್ದಂತ ನಾನು ನಿಮ್ಗೆ ಹೇಳಿದ್ನಲ್ವೇ? ಮತ್ತೆ ನಮ್ಮ ಮನೆಗೆ ಬಂದಿದ್ದೀರಾ? ಏನಿಲ್ಲ, ನೀನು ಯಾವ ಕಾರಣಕ್ಕಾಗಿ ಬರಬೇಡ ಎಂದಿದ್ದೆಯೋ ಅದೇ ಕಾರಣಕ್ಕಾಗಿ ನಾನು ಬಂದಿರುವೆ. ನೋಡು ನೋಡು, ನೀನು ಕೇಳಿದ ಹಾಗೆ ಮಗುವನ್ನು. ಏನು ನಾನು ಕೇಳಿದ್ನ? ಏನದು ನಾನು ನಿಮ್ಗೆ ಕೇಳಿದ್ದು? ನೀನು ಕೇಳಿದ ಹಾಗೆ ನನ್ನ ಮಗುವನ್ನ ಕೊಂದು ಕೈಯಲ್ಲಿ ಹಿಡಿದುಕೊಂಡು ಬಂದಿರುವೆ. ನೋಡು, ಅಣ್ಣ, ನೀನು ಮನುಷ್ಯ
ಮನುಷ್ಯನೇ ಅಲ್ಲ, ಮೃಗ. ನಿನ್ನನ್ನು ಅಣ್ಣ ಎಂದು ಕರೆಯಲು ನಾಚಿಕೆ ಆಗುತ್ತಿದೆ. ಸುಮ್ಮನಿರು ವರುಣ್. ಯಾಕೆ ವನಜ, ನಿನಗೆ ಸಂತೋಷವಾಗಲಿಲ್ಲವೇ? ಯಾಕೆ ಈ ಗಾಬರಿ? ಏನ್ರಿ ನಿಮ್ಗೆ ಸ್ವಲ್ಪನಾದ್ರ ಬುದ್ಧಿ ಅನ್ನೋದಿದೆಯಾ? ನಿಮ್ಮ ಸ್ವಂತ ಮಗುವನ್ನೇ ಕೊಂದು ಸಂತೋಷದಿಂದ ನನಗೆ ತೋರ್ಸೋದಕ್ಕೆ ತೋಡು ಬಂದಿದ್ದೀರಲ್ಲ, ನೀವೇನ್ ಮನುಷ್ಯನ ಇಲ್ಲ ರಾಕ್ಷಸನ? ನಾನು ಮನುಷ್ಯನೇ, ಆದರೆ ನೀನು ಹೇಳಿದ್ದಂತೆಯೇ ನಾನು ಮಾಡಿರುವನಲ್ಲ. ಅದು ಅಯ್ಯೋ ಅಯ್ಯೋ, ನಾನು ಹೇಳುತ್ತೀರಿ ನಿಮಗೆ ಮಗುವನ್ನೇ ಕೊಂದು ತಗೊಂಡು ಬಾ ಅಂತ. ನೀವಿಬ್ಬರು ಮನುಷ್ಯರ ಅಥವಾ ರಾಕ್ಷಸರ? ನಿಮಗೆ ಮಾನವೀಯತೆ ಆದರೂ ಇದೆಯಾ? ನೀವು ಈಗ ತಾನೇ ನೀವು ಏನು ಹೇಳಿದ್ದೀರಿ ಅತ್ತಿಗೆ? ಅಲ್ಲ, ಅವರೇ ಏನು ಹೇಳಿದ್ದೀರಿ? ಪ್ರೀತಿ ಮಧುರ, ತ್ಯಾಗ ಮರ. ಹೌದು, ಚೆನ್ನಾಗಿಯೇ ಹೇಳಿದ್ದೀರಿ. ಆದರೆ ನಾನು ತಪ್ಪಾಗಿ ತಿಳಿದುಕೊಂಡೆ. ನೀವು ನಿಮ್ಮ ಪ್ರೀತಿಯನ್ನು ನನ್ನ ಅತ್ತಿಗೆಗಾಗಿ ತ್ಯಾಗ ಮಾಡುತ್ತಿದ್ದೀರಿ ಎಂದುಕೊಂಡೆ. ಆದರೆ ನೀವು ನಿಮ್ಮ ಪ್ರೀತಿಯನ್ನು ಅಮರವಾಗಿಸಲು ಎಂದು ಹೇಳಿದಿರ. ನಿಜವಾಗಲೂ ನಾನು ನಿಮ್ಮನ್ನು ನಂಬಿದ್ದೆ. ಆದರೆ ಆ ನಂಬಿಕೆ ಈಗ ಹಾಳಾಗಿ ಹೋಯಿತು. ಈ ಹೆಣ್ಣಿಗೆ ಎಣ್ಣೆ ಶತ್ರು ಎಂಬ ಮಾತು ಸತ್ಯವಾಗಿದೆ. ಅಲ್ಲವೇ ವನಜ ಅವರೇ? ಅಣ್ಣ, ನಿನಗೇನಾಗಿದೆ? ಇವರಂತೂ ಹಣಕ್ಕಾಗಿ ಬದುಕುತ್ತಾರೆ ಎಂದರೆ ನೀನು ಕೇವಲ ನಿನ್ನ ಸುಖಕ್ಕಾಗಿ ಎತ್ತ ಮಗುವನ್ನು ಕೊಂದು ತಂದಿರುವೆ ಅಲ್ಲ? ಏನಂದೆ? ಇವಳು ಹಣಕ್ಕಾಗಿ ಬದುಕುತ್ತಿರುವಳ? ನೀವು ಮಾಡಿದ ಕೆಲಸ ನೀ ಅಂತದ್ದು. ನಾನು ಯಾವತ್ತು ಈ ಕೆಲಸ ಮಾಡೋದಕ್ಕೆ ಹೇಳಿಲ್ಲ ವರುಣ್. ದಯವಿಟ್ಟು ನನ್ನ ಮಾತನ್ನು ನಂಬಿ, ನನ್ನ ಮಾತನ್ನು ನಂಬಿ. ಮತ್ತೆ ನನ್ನ ಅಣ್ಣನಿಗೆ ತಲೆ ಕೆಟ್ಟಿದೆ ಏನು? ಯಾರದ್ದೋ ಮಾತು ಕೇಳಿ ಬಾಬು, ನಿಮ್ಮ ಮಾತುಗಳನ್ನು ಕೇಳಿ ನಿಮ್ಮಂತ ಒಳ್ಳೆಯವರು ಈ ಸಮಾಜದಲ್ಲಿದ್ದಿದ್ದೇ. ಆದರೆ ನಾವುಗಳು ಅವರನ್ನು ತಪ್ಪಾಗಿ ತಿಳಿದುಕೊಂಡಿದ್ದೆವು ಅಂದುಕೊಂಡೆ. ನೀನು ಒಂದು ಹೆಣ್ಣಲ್ಲ, ಹೆಣ್ಣು ಕುಲಕ್ಕೆ ಅವಮಾನ. ಸಾಕು ವರುಣ್, ಸಾಕು. ಯಾಕ್ರಿ ಸುಮ್ಮನೆ ನಿಂತ್ಕೊಂಡಿದ್ದೀರಾ? ಯಾಕ್ರಿ ಹೇಳಿ, ಯಾಕೆ ಹೀಗೆ ಮಾಡಿದ್ರೆ ಹೇಳಿ. ಅಲ್ಲ, ನಾನೇನೋ ತಪ್ಪು ಮಾಡಿದವನಂತೆ ಕೇಳುತ್ತಿರುವೆ ಇಲ್ಲ. ನೀನೇ ತಾನೇ ಆ ಮಗು ಬೇಕು, ಆ ಮಗುವನ್ನ ಕೊಂದು ತಂದಾಗಲೇ ಈ ಮನೆಗೆ ಸೇರಿಸುವುದು, ಹಾಗೆ ಹೀಗೆ ಅಂತೇಳಿ ವಿಷಕಂಠನ ಹತ್ರ ಹೇಳಿದ್ದೆ ತಾನೆ. ಈಗಂತ ಅವನು ನನಗೆ ಹೇಳಿದ. ನಿಮ್ಮ ಬುದ್ಧಿ ಎಷ್ಟು? ಅಲ್ಲ, ನನಗೇನಾದ್ರೂ ಬೇಕು ಅಂದ್ರೆ ನಾನು
ವಯಸ್ಸು ಅಂತ ನಿಮ್ಗೆ ಹೇಳ್ತಾ ಇದ್ನಲ್ವಾ, ನಾನು ಯಾಕ್ರೆ ಅವನಿಗೆ ಹೇಳಕ್ ಹೋಗ್ಲಿ? ಅಯ್ಯೋ, ನೀವ್ ತಪ್ಪು ಮಾಡ್ಬೇಡ್ರಿ, ನೀವ್ ತಪ್ಪು ಮಾಡ್ಬೇಡ್ರಿ. ಸುಳ್ಳು. ನೀನು ಹೇಳುತ್ತಿರುವುದೆಲ್ಲ ಸುಳ್ಳು. ನೀನು ವಿಷಕಂಠನ ಹತ್ತಿರ ಹೇಳಿದ್ದನ್ನ ಅವನು ನನಗೆ ಹೇಳಿದ, ಅದಕ್ಕಾಗಿ ನೀನೇ ಹೇಳಿರಬಹುದೆಂದು ನಂಬಿ ಕೆಲಸ ಮಾಡಿದೆ, ಗೊತ್ತಾ? ಬೇಡಿ, ನನ್ನನ್ನ ನಂಬಬೇಡಿ. ನಿಮಗಾಗಿ ಎಲ್ಲವನ್ನೂ ಹಂಚ್ಕೊಂಡೆ, ನಿಮ್ಗೋಸ್ಕರ ಎಲ್ಲ ಸರ್ವಸ್ತಿನೇ ನನ್ನ ದಾರಿ ಅರ್ಧಲ್ರಿ. ನಿಮ್ಮ ಒಂದೇ ಒಂದು ಕ್ಷಣದ ಪ್ರೀತಿಗೋಸ್ಕರ ಕಾಯ್ತಾ ಇದ್ದ ನನ್ನನ್ನ ನಂಬಬೇಡ್ರಿ, ನಂಬಬೇಡಿ. ನೀನೇ ಹೇಳಿದೆ ಎಂದು ಅವನು ನನಗೆ ಹೇಳಿದ, ಅದಕ್ಕೆ ನಿಮ್ಮ ಬುದ್ಧಿಗೆ ಏನಾಗಿತ್ರಿ? ಏನಾಗಿತ್ತು? ಅವನು ಹೇಳಿದ್ದಂತೆ ಇವ್ರು ಕೇಳ್ಬಿಟ್ರೆ ಅಂತೆ. ಅಲ್ಲ ರೀ, ಈ ಸಮಾಜದಲ್ಲಿ ನೀವು ನನ್ನ ಕರುಳಿಗೆ ತಾಳಿ ಕಟ್ಟದೆ ಇದ್ದರೂ ಸಹಿತ ನೀವು ಕಟ್ಟಿರುವ ಈ ಮನಸ್ಸಿನ ಮಂಗಲ ಜೊತೆಗೆ ನಾನು ಕಾಲ ಕಳೀತಾ ಇದ್ದೆ. ನಾನು ಅಷ್ಟೊಂದು ಕೆಟ್ಟವಳಾಗಿದ್ದಿದ್ರೆ ನಾನು ನಿಮ್ಮನ್ನ ಅವಳ ಜೊತೆಗೆ ಮದುವೆ ಆಗೋದಕ್ಕೆ ಬೇಡ ಅಂತ ಹೇಳ್ಬಿಡ್ತೇನೆ. ಒಂದು ವೇಳೆ ನನಗೇನಾದ್ರೂ ಮಗು ಬೇಕು ಅಂತ ಆಸೆ ಆಗಿದ್ರೆ ನಾನು ನಿಮ್ಮ ಹತ್ರ ಹೇಳ್ಕೊತಾ ಇದ್ನಲ್ವಾ, ಯಾಕ್ರಿ ಈ ತರ ಮಾಡಿದ್ರಿ? ಯಾವಾಗ್ರಿ ನಾನು ಈ ತರ ಮಾಡಂತ ನಾನು ನಿಮ್ಗೆ ಹೇಳಿದ್ದೆ? ನಾನು ಯಾವಾಗ ಹೇಳಿದ್ದೆ ರೀ? ಸಮಾಧಾನ ಮಾಡಿಕೊಳ್ಳಿ ಅತ್ತಿಗೆ, ಸಮಾಧಾನ ಮಾಡಿಕೊಳ್ಳಿ. ನೀನು ಮನುಷ್ಯನೇ ಅಲ್ಲ, ನಿನ್ನನ್ನು ಅಣ್ಣ ಎಂದು ಕರೆಯಲು ನಾಚಿಕೆ ಆಗುತ್ತಿದೆ. ಯಾವ ಕಾರಣಕ್ಕಾಗಿ ಎತ್ತ ಮಗುವನ್ನು ಕೊಂದು ತಂದಿರುವೆ? ಅತ್ತಿಗೆಯ ಮೇಲಿನ ಕೋಪಕ್ಕಾಗಿಯೇ ಇಲ್ಲ, ಅವರಣ್ಣ ವೇದಾಂತನ ಮೇಲಿನ ಸೇಡಿಗಾಗಿಯೇ. ಇವತ್ತು ಒಂದು ವಿಷಯ ಹೇಳಲೇಬೇಕು. ವೇದಾಂತ ಮಾವನವರು ಮಾಡಿದ ತ್ಯಾಗ ತಿಳಿಯಲೇಬೇಕು ಅಣ್ಣ, ತಿಳಿಯಲೇಬೇಕು. ಪಾಪು, ತ್ಯಾಗ? ಯಾರು ಮಾಡಿದ ತ್ಯಾಗ? ಅಣ್ಣ, ಅದು ನೀನು ಕುಡಿದು ಕುಡಿದು ಲಿವರ್ ಹಾಳಾಗಿ ಹೋಗಿದೆ ಎಂದು ನಿನ್ನನ್ನು ಪರೀಕ್ಷೆ ಮಾಡಿದ ಡಾಕ್ಟರ್ ಹೇಳಿದರು. ಆದಷ್ಟು ಬೇಗನೆ ಇವರಿಗೆ ಲಿವರ್ ಕಸಿ ಮಾಡಬೇಕು, ಇಲ್ಲವಾದರೆ ಇವರು ಜೀವಂತವಾಗಿ ಉಳಿಯುವುದಿಲ್ಲ ಎಂದು ಹೇಳಿ ಹೋದರು. ಆಗ ನಾನು ಅತ್ತಿಗೆ ಏನು ಮಾಡಬೇಕೆಂದು ತೋಚದೆ ದುಃಖದಲ್ಲಿರುವಾಗ ವೇದಾಂತ ಮಾವನವರು ಬಂದು ವಿನಯ್ ಅವರಿಗೆ ಲಿವರ್ ನಾನು ಕೊಡುತ್ತೇನೆಂದು ತಮ್ಮ ಲಿವರನ್ನು ಕೊಟ್ಟು ನಿನ್ನ ಜೀವ ಉಳಿಸಿದರು. ಇಷ್ಟೆಲ್ಲ ತ್ಯಾಗ ಮಾಡಿದ ವೇದಾಂತ ಮಾವನವರು ನನ್ನ ಮತ್ತು ವಿನೋದಿನಿ ಅತ್ತಿಗೆಯವರ ಹತ್ತಿರ ಬಂದು ಈ ವಿಷಯ ಯಾರಿಗೆ ಹೇಳಬಾರದೆಂದು ಬಾಜಿ ತೆಗೆದುಕೊಂಡರಣ್ಣ, ಬಾಜಿ ತೆಗೆದುಕೊಂಡರು. ವರುಣ್, ನೀನು ಹೇಳುತ್ತಿರುವುದು ನಿಜವೇ? ವೇದಾಂತವರು ನನಗೆ ಲಿವರ್ ಕೊಟ್ಟು ಜೀವ ಉಳಿಸಿದರೆ? ಹೌದು ಅಣ್ಣ, ಹೌದು. ವೇದಾಂತ ಮಾವನವರಿಗೆ ಅವಮಾನ ಮಾಡಿ ತಲೆಯ ಮೇಲೆ ಚಪ್ಪಲಿ ಚಪ್ಪಲಿ ಓರಿಸಿ ನಿಲ್ಲಿಸಿದೆಯಲ್ಲ,
ಅದಕ್ಕಾಗಿ ಎತ್ತ ಮಗುವನ್ನು ಕೊದ್ದು ತಂದಿರುವೆಯಲ್ಲ, ಏನಾಗಿದೆ ನಿನಗೆ? ಛೆ! ಹಾಗಾದರೆ ವೇದಾಂತವರು ತಾವು ಲಿವರ್ ದಾನ ಕೊಟ್ಟು ನನಗೆ ಮರುಜನ್ಮ ಕೊಟ್ಟರೆ, ಅಂತ ಮನುಷ್ಯನಿಗೆ ಅನ್ಯಾಯ ಮಾಡಿ ಅವರ ತಲೆಯ ಮೇಲೆ ಚಪ್ಪಲಿ ಓರಿಸಿದ ಪಾಪಿ ನಾನಾದೆ. ಅಯ್ಯೋ 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 ಅಯ್ಯೋ. ದೇವರಂತ ಮನುಷ್ಯನಿಗೆ ಅನ್ಯಾಯ ಮಾಡಿದ ನಾನು ಬದುಕಬಾರದು. ವೇದಾಂತ್, ನೀನು ಬಂಗಾರದ ಮನುಷ್ಯ ಕಣಪ್ಪ, ಬಂಗಾರದ ಮನುಷ್ಯ. ನಿನ್ನ ತ್ಯಾಗಕ್ಕೆ ಬೆಲೆ ಕಟ್ಟಲಾದೀತೆ ವೇದಾಂತ್. ನಾನು ಅವರಿವರ ಮಾತನ್ನ ಕೇಳಿ ನಿನಗೆ, ನಿನ್ನ ತಂಗಿ ವಿನೋದಿನಿಗೆ ಅಷ್ಟು ದ್ರೋಹ ಮಾಡಿಬಿಟ್ಟೆ. ಅದು ಸಾಲದು ಎಂಬಂತೆ ಈ ನನ್ನ ಮಗುವಿನ ಸಾವಿಗೆ ನಾನೇ ಕಾರಣನಾಗಿ ಬಿಟ್ಟೆ. ಇಂಥ ರಾಕ್ಷಸನಿಗೆ ಶಿಕ್ಷೆ ಎಂಬುದು ಇಲ್ಲವೇ? ವಿನೋದಿನಿ, ವೇದಾಂತ್, ನಮ್ಮನ್ನು ಕ್ಷಮಿಸಿಬಿಡು. ನಾನು ಸಾಯಬೇಕು, ನಾನು ಬದುಕಬಾರದು. ಮೊದಲು ವಿನೋದಿನಿ ವೇದಾಂತ್ ಅವರ ಹತ್ತಿರ ಹೋಗಿ ಕ್ಷಮೆ ಕೇಳಿ ನನ್ನ ಸಾವಿಗೆ ಮಂಗಲಾಡಬೇಕು. ಹೌದು, ನನ್ನ ಸಾವಿಗೆ ಮಂಗಲಾಡಬೇಕು. ಅತ್ತಿಗೆ ಸಮಾಧಾನ ಮಾಡಿಕೊಳ್ಳಿ, ಅತ್ತಿಗೆ ಸಮಾಧಾನ ಮಾಡಿಕೊಳ್ಳಿ. ನೋಡಿ, ಸ್ವಲ್ಪ ಸಮಾಧಾನ ಮಾಡಿಕೊಳ್ಳಿ. ವರುಣ್, ಇಲ್ಲಿ ಇವರ ಸ್ಥಿತಿ ಹೀಗಾಗಿದೆ ಅಂದಮೇಲೆ ಅಲ್ಲಿ ವಿನೋದಿನಿ ಸ್ಥಿತಿ. ಹೌದು ಅಣ್ಣ, ನೀವು ಸಮಾಧಾನದಿಂದ ಯೋಚಿಸು. ಅಲ್ಲಿ ಅತ್ತಿಗೆ ಸ್ಥಿತಿ ಏನಾಗಿದೆಯೋ ಏನೋ. ಅವರು ಮಗುವಿಗೋಸ್ಕರ ಹುಡುಕಾಡುತ್ತಿರಬೇಕು. ಬಾಣ, ಮೊದಲು ಮನೆಗೆ ಹೋಗೋಣ. ಇಲ್ಲ, ನಾನು ಅವಳಿಗೆ ಹೇಗೆ ಮುಖ ತೋರಿಸಲಿ? ನಾನು ಸಾಯಬೇಕು ವರುಣ್, ನಾನು ಸಾಯಬೇಕು. ನೋಡಿ, ಮೊದಲು ಅಲ್ಲಿಗೆ ಹೋಗೋಣ, ಆಮೇಲೆ ಏನಾಗುತ್ತೋ ನೋಡೋಣ. ಇಬ್ಬರು ಮೊದಲು ಸುಧಾರಿಸ್ಕೊಳ್ಳಿ. ವಿನೋದಿನಿ, ವರುಣ್, ಯಾರಿದ್ದೀರಾ ಮನೆಯಲ್ಲಿ? ಅದು ನನ್ನ ಮಗು ಎಲ್ಲೂ ಕಾಣ್ತಾ ಇಲ್ಲ ಅತ್ತಿಗೆ. ನನ್ನ ಮಗು ಎಲ್ಲಿದೆ? ನಾನು ಕೂಡ ಎಲ್ಲ ಕಡೆ ನೋಡಿದೆ ಅಮ್ಮ, ಆದ್ರೆ ಮಗು ಎಲ್ಲೂ ಕಾಣ್ತಾ ಇಲ್ಲ. ಯಾಕೆ? ವರುಣ್ ಮತ್ತೆ ವಿನಯ ಇನ್ನೂ ಬಂದಿಲ್ವೇ? ಇನ್ನೂ ಬಂದಿಲ್ಲ ಅತ್ತಿಗೆ. ಅಯ್ಯೋ ದೇವ್ರೆ, ಮೊದಲೇ ಅವರು ನನ್ನ ತುಂಬಾನೇ ಹಿಂಸೆ ಕೊಡ್ತಾ ಇದ್ರು. ಈಗ ಮಗು ಕಾಣ್ತಾ ಇಲ್ಲ ಅಂತ ಗೊತ್ತಾದ್ರೆ ಏನಾಗುತ್ತೆ ಏನೋ. ನನ್ನ ಹಣೆ ಬರನೇ ಸರಿ ಇಲ್ಲ. ಮೊದಲೇ ಅವರು ಕೋಪಿಷ್ಟರು ಗೊತ್ತಮ್ಮ. ನೋಡು, ನಾನು ಕೂಡ ಬೇರೆ ಕಡೆ ಹೋಗಿ ಹುಡುಕಿಕೊಂಡು ಬರುತ್ತೇನೆ. ನೋಡು, ನೀನು ಸ್ವಲ್ಪ ಸಮಾಧಾನದಿರು, ಆಯ್ತಾ? ಸಮಾಧಾನ ಯಾಕೆ ಮಾಡ್ಕೊಳ್ಳಿ ಅತ್ತಿಗೆ? ನನ್ನ ಮಗು ಕಾಣ್ತಾ ಇಲ್ಲ. ನಾನು ಯಾಕೆ ಸಮಾಧಾನ ಮಾಡ್ಕೊಳ್ಳಿ? ಅವ್ರು ಬಂದು ಏನ್ ಹೇಳ್ತಾರೇನೋ. ಮೊದಲೇ ಅವ್ರು ತುಂಬಾ ಕೋಪಿಷ್ಟರು. ಅದು ಅಲ್ಲಿ ನೋಡಮ್ಮ, ವಿನಯ ಮತ್ತು ವರುಣ ಬಂದೇ ಬಿಟ್ರು.
ನಮ್ಮ ಮಗು ಎಲ್ಲೂ ಕಾಣ್ತಾ ಇಲ್ಲ ಕಣ್ರಿ. ಅದು ಮಗು ಮಗುವನ್ನು ನಾನೇ ನಾನು ಒಳಗಡೆ ಇದ್ದೆ, ಮಗು ಇಲ್ಲೇ ಮಲಗಿತ್ತು. ನೀವು ಬಂದು ನೋಡಿದ್ರೆ ಮಗು ಕಾಣ್ತಾನೆ ಇಲ್ಲ. ನನ್ಗೇನು ಗೊತ್ತಿಲ್ಲ ಕಣ್ರಿ. ಬನ್ನಿ ನಾವು ಹೋಗಿ ಮಗುನ ಹುಡ್ಕೋಣ. ನಡ್ರಿ ಮಗುನ ಹುಡ್ಕೋಣ. ಎಲ್ಲಿ ಅಂತ ಹುಡುಕುವುದು, ಹೇಗೆ ಅಂತ ಹುಡುಕುವುದು ವಿನೋದಿನಿ? ನನ್ನ ಮಗುವನ್ನು ನಾನೇ ನನ್ನ ಕೈ. ಅಣ್ಣ, ಅತ್ತಿಗೆ ನೀವು ಸ್ವಲ್ಪ ಸಮಾಧಾನ ಮಾಡಿಕೊಳ್ಳಿ. ಅಣ್ಣ, ನಾವು ಮಗುವನ್ನು ಹುಡುಕಿಕೊಂಡು ಬರೋಣ, ಹಾಗೆ ಪೊಲೀಸರಿಗೆ ತಿಳಿಸೋಣ. ಬಾ ಅಣ್ಣ. ಹುಚ್ಚಪ್ಪ, ಅದು ಹೇಗೋ ವರುಣ್, ನಾನೇ ನನ್ನ ಕೈಯಾರೆ ನನ್ನ ಅಣ್ಣ, ಹೀಗೇಕೆ ಹೇಳುವೆ? ಯಾರಾದರೂ ಹುಡುಗಾಟಕ್ಕೆ ಮಗುವನ್ನು ಎತ್ತುಕೊಂಡು ಹೋಗಿರಬಹುದು. ಏನಾಯ್ತು ವರುಣ್? ನನ್ ಮಗು ಎಲ್ಲಿದೆ? ನೀವಿಬ್ರು ಯಾಕೆ ಆಡ್ತಾ ಇದ್ದೀರಾ? ಏನಾಯ್ತು ನನ್ ಮಗುಗೆ? ಹೇಳಿ ನನ್ ಮಗು ಎಲ್ಲಿದೆ ಅಂತ. ವರುಣ್, ವಿನಯ್, ಏನಾಯ್ತಂತೆ ಹೇಳಿ, ಏನಾಯ್ತಂತೆ ಹೇಳಿ. ಯಾಕೆ ಇಬ್ರು ನೀವು ಈ ರೀತಿ ಮಾತಾಡ್ತಾ ಇದ್ದೀರಾ? ಏನಾಯ್ತು ವಿನೋದಿನಿ, ವರುಣ್? ವಿನೋದಿನಿ, ನಾನೇ ನನ್ನ ಕೈಯಾರೆ. ಏನಾಯ್ತು ಅಂತ ಹೇಳ್ರಿ. ಅಣ್ಣ, ನೀನು ಸ್ವಲ್ಪ ಸಮಾಧಾನದಿಂದಿರಿ. ಅತ್ತಿಗೆ ನಾನು ಹೇಳುತ್ತೇನೆ, ಸ್ವಲ್ಪ ಸಮಾಧಾನ ಮಾಡಿಕೊಳ್ಳಿ. ನೋಡಿ, ದಯವಿಟ್ಟು ಮಗು ಎಲ್ಲಿದೆ ಅಂತ ಹೇಳಿ. ನಿಮ್ ಕಾಲಿಗೆ ಬಿದ್ದು ಬೇಡ್ಕೊತೀನಿ. ನಾನೇನಾದ್ರೂ ತಪ್ಪು ಮಾಡಿದ್ರೆ ನನ್ನನ್ನ ಕೊಂದಾಕ್ಬಿಡಿ. ಆದ್ರೆ ನನ್ನಿಂದ ನನ್ನ ಮಗುನ ಮಾತ್ರ ದೂರ ಮಾಡಬೇಡ್ರಿ. ನಂಗೆ ನನ್ನ ಮಗು ಬೇಕು ಕಣ್ರಿ. ಅತ್ತಿಗೆ ನೀವು ಸ್ವಲ್ಪ ಸಮಾಧಾನ ಮಾಡಿಕೊಳ್ಳಿ. ನಾನು ಅದು 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 ಏನಾಯ್ತು ಅಂತ ಹೇಳಿ. ಹೇಳ್ರಿ. ನಾನೇ ನನ್ನ ಕೈಯಾರೆ. ಅಣ್ಣ, ನೀವು ಸ್ವಲ್ಪ ಸುಮ್ಮನಿರಿ. ಏನು ಹೇಳ್ತಿರ್ವಿರಿ? ನೋಡಿ, ನಿಮ್ಮ ಮಗುವಿಗೆ ಏನೋ ತೊಂದರೆ ಆಗಿದೆ. ಸುಳ್ಳು ಹೇಳಬೇಡ. ನನ್ನ ಮಗುವನ್ನು ನಾನೇ ನನ್ನ. ಏನು ಹೇಳ್ತಿರ್ವಿ ನೀನು? ಸಾಕು, ಸುಮ್ಮನೆ ಎಲ್ರು. ವಿನೋದಿನಿ ಅವರೇ, ನಿಮ್ಮ ಮಗುವನ್ನ ನಿಮ್ಮ ಪತಿಯವರೇ. ವನಿಜ ಅವರೇ, ನೀವು ಸ್ವಲ್ಪ ಸುಮ್ಮನಿರಿ. ಇಲ್ಲ, ನಾ ಸುಮ್ಮನೆ ಇರಲ್ಲ. ನೋಡಿ, ಯಾರ್ದೋ ಪಾಪಿ ಮಾತು ಕೇಳಿ ನಿಮ್ಮ ಮಗುವನ್ನ ನಿಮ್ಮ ಪತಿಯವರೇ ಕೊಂದು ಹಾಕ್ಬಿಟ್ಟಿದ್ದಾರೆ. ನನ್ ಮಗು, ನಾ ಹೆತ್ತ ನನ್ ಮಗು, ನನಗೆ ಹೆಣ್ತನದ ಸ್ಥಾನ ಕೊಟ್ಟಂತ ಮಗು. ನನ್ ಮಗುನ ನನ್ ಪತಿನಿ ಕೊಲೆ ಮಾಡಿದ್ರ? ಇಲ್ಲ ಇಲ್ಲ, ಆಗೋದಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ನನ್ ಮಗು ಸತ್ತೋಗ್ಬಿಡ್ತಾ? ಯಾಕೋ ನನ್ ಮೇಲೆ ಕೋಪದ? ನಾನಿನ್ನ ಚೆನ್ನಾಗಿ ನೋಡ್ಕೊಳ್ಳೋದಿಲ್ಲ ಅಂತ ನನ್ನ ಬಿಟ್ಟು ಹೊರಟಾಗ್ಬಿಟ್ಯ? ಮಾತಾಡೋಕಂತ ಹೇಳೋ. ಈ ನಿನ್ನ ತಾಯಿ ನಿನಗಾಗಿ ಕೂಗ್ತಾ ಇದ್ದಾಳೆ, ನಿನಗಾಗಿ ಕೂಗ್ತಾ ಇದ್ದಾಳೆ. ಇಲ್ಲ, ನಾನು ನನ್ನದಷ್ಟೇ, ನನ್ನಂತ ಪಾಪಿ ಹೊಟ್ಟೆಲಿ ನೀನು ಹುಟ್ಬಾರ್ತಾ
ಇರಬಹುದಾಗಿತ್ತು. ನಾನು ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ಳೋದಿಲ್ಲ, ಆದ್ರೆ ನಿಮ್ ತಂದೆ ನಿನ್ನನ್ನ ತುಂಬಾ ಚೆನ್ನಾಗಿ ನೋಡ್ಕೊತಾರೆ ಕಣೋ. ನಮ್ಮ ಮಗುನ ಚೆನ್ನಾಗಿ ನೋಡ್ಕೋಬೇಕು. ಮಗು ಅಂದ್ರೆ ಮಗು ಹೊಡಿಬೇಡಿ ನೀವು. ಚಿಕ್ಕ ಮಗು ಕಣ್ರಿ, ನಮ್ಮ ಮಗು ಸತ್ತೋಗ್ಬಿಟ್ಟಿದೆ. ನನ್ನ ಪಾಪು ಸತ್ತೋಗ್ಬಿಟ್ಟಿದೆ. ಮಗುನ ಚೆನ್ನಾಗಿ ನೋಡ್ಕೊಳ್ಳಿ. ನಾನು ಹೋಗಿ ನನ್ನ ಮಗು ಪ್ರಾಣ ತಗೊಂಡ್ಬರ್ತೀನಿ. ಅತ್ತಿಗೆ ನಿಂತುಕೊಳ್ಳಿ ಅತ್ತಿಗೆ. ಅತ್ತಿಗೆ ಹೋಗುತ್ತಿದ್ದಾರೆ. ನಾನು ಪಾಪಿ. ಎತ್ತ ಕರುಳ ಬಳ್ಳಿಯನ್ನ ಕತ್ತರಿಸಿದ ಕಡು ಪಾಪಿ ನಾನು. ಅಯ್ಯೋ, ನಾನು ಈ ಸಮಾಜದಲ್ಲಿ ಬದುಕಬಾರದು. ಬದುಕಲು ನಾನು ಅರ್ಹನಲ್ಲ. ನಾನು ಬದುಕಬಾರದು. ವಿನೋದಿನಿ, ನನ್ನನ್ನು ಕ್ಷಮಿಸಿಬಿಡು ವಿನೋದಿನಿ. ಕೇಳು ಕೇಳು ಭಾರತ ಮಾತೆ ಯಾರಮ ಕುಸಿದು, ಕೇಳು ಕೇಳು ಭಾರತ ಮಾತೆ ಯಾರಮ ಕುಸಿದು, ರಾಮನ ಭೂಮಿ. ಇವತ್ತು ಹೆಂಗಾರ ಮಾಡಿ ಆ ರತ್ನನ ನಾನು ಮದುವೆ ಆಗಂತಂದು ಒಪ್ಪಿಸ್ಲೇಬೇಕು. ಯಪ್ಪ, ಇಷ್ಟೊತ್ತಾದ್ರೂ ಬರವಲ್ದಲ್ಲ ಇದು ಡಿಂಗ್ರಿ ಬಿಲ್. ಬಾ 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 ಬಾ. ಎಷ್ಟು ಹೇಳಿದರೂ ಕೇಳಲಿಲ್ಲ ಗೆಳತಿ ಗೆಳತಿ, ಎಷ್ಟು ಹೇಳಿದರೂ ಕೇಳಲಿಲ್ಲ ಗೆಳತಿ ಗೆಳತಿ. ಬಿಟ್ಟು ಹೋಗುವಾಗ ಕಣ ಮುಂದ ಯಾಕ ಬರ್ತಿ, ಬಿಟ್ಟು ಹೋಗುವಾಗ ಕಣ ಮುಂದ ಯಾಕ ಬರ್ತಿ, ಕೊಂಡ ಹೋಗುವಾಗ ಹೇಳಿ ಹೋಗ ಕೊನೆಯ ಸರತಿ, ಹೋಗುವಾಗ ಹೇಳಿ ಹೋಗ ಕೊನೆಯ ಸರತಿ. ನನ್ನ ಪ್ರೀತ್ಯಾಗ ಏನಿದ್ದ ತಾಪುರ್ತಿ, ನನ್ನ ಪ್ರೀತ್ಯಾಗ. ಏ ರತ್ನ, ಇದೇನು ನಾನು ನೋಡ್ತಿರೋದು ಕನಸ ಏನ್ ನಿಜಾನ? ಕನಸಲ್ಲ ರಾಮು, ನೀನ್ ನೋಡ್ತಾ ಇರೋದು ನಿಜ. ನೋಡು, ಹೆಂಗೂ ಇಬ್ರು ಮದುವೆಯಾಗಿ ಬಂದಿವಿ. ನಮ್ಮಿಬ್ಬರನ್ನ ದೊಡ್ಡ ಮನಸ್ಸು ಮಾಡಿ ಆಶೀರ್ವಾದ ಮಾಡು. ನೋಡಂಗಿಲ್ಲ. ಏ ರತ್ನಿ, ನಾನು ನಿನ್ನ ಮದುವೆ ಆಗ್ಬೇಕಂತ ಕನಸು ಕಾಣಕತ್ತಿದ್ದೆ. ನನ್ನ ಕನಸಿಗೆ ತಣ್ಣೀರು ಎರಚಿ ನೀನು ಈ ಕಿವುಡನು ಕೂಡ ಮದುವೆ ಆದ. ನೋಡಲಾರಿ ರತ್ನ, ನೋಡಲಾರಿ. ರಾಮು, ಹೋಗ್ಲಿ ಬಿಡು, ಆಗಿದ್ದೆಲ್ಲ ಆಗ ಹೋಗ್ತು. ಒಂದು ಕೆಟ್ಟ ಕನಸು ಅಂತ ಮರೆತು ನಮ್ಮಿಬ್ಬರನ್ನ ಆಶೀರ್ವಾದ ಮಾಡು. ಬಿಡಂಗಿಲ್ಲ, ನಿಮ್ಮನ್ನ ಸುಮ್ಮನೆ ಬಿಡಂಗಿಲ್ಲ. ನಾನು ಇಲ್ಲಿಂದ ನಿನ್ನ ಓಡಿಸಿ ಮರು ಮದುವೆ ಮಾಡ್ಕೊಂತೀನಿ. ಲೇ ಕಿವುಡೆ, ನಿನ್ನ ಇಲ್ಲಿ ಸುಟ್ಟಂದಿಗೆ ಒದ್ದಂಗೆ ಒದ್ದು ಓಡಿಸ್ತೀನಿ ಲೇ ನಿನ್ನ. ಏ ರಮೇಶ, ಓಡಿಸ್ಕೊಂಡು ಬಂದಿಲ್ಲ ಈಕಿನ. ಇದ ಊರ್ ಗುಡಿಯಾಗ ತಾಳಿ ಕಟ್ಟಿ ಮದುವೆ ಮಾಡ್ಕೊಂಡು ಬಂದಿ ನೋಡು. ಏ ಬೋಳೆ ಮಗನೇ, ನೀ ಯಾವ ಊರಾಗ ಮದುವೆ ಮಾಡಿಕೊಂಡ್ರ ನನಗೇನದಿ? ಲೇ ಕಿವುಡ, ನೀನು ಈಕಿನ ಸುಮ್ಮನೆ ಇಲ್ಲೇ ಬಿಟ್ಟು ಹೋದೇ ಸರಿ ಹೋತು. ನಾನು ಆಕಿನ ಮದುವೆ ಮಾಡ್ಕೊಂತೀನಿ. ಇದರ ಪರಿಣಾಮ ನೆಟ್ಟಗಿರಂಗಿಲ್ಲ, ಹುಷಾರ. ಏ ತಮ್ಮ, ಇನ್ನೂ ಫಸ್ಟ್ ನೈಟ್ ಆಗಿಲ್ಲಲೇ. ಇದು ಈಗ ಮದುವೆ ಮಾಡ್ಕೊಂಡ್ ಬಂದೀವಪ್ಪ. ಅದೇಂಗ್ ಫಸ್ಟ್ ನೈಟ್ ಮಾಡ್ಕೊಂಬೇಕು? ಇದು ಈಗ ಗುಡಿಯಿಂದ ಸೀದಾ ನಿನ್ನ ಹತ್ರ ಬಂದೀವಿ ಆಶೀರ್ವಾದ ಪಡ್ಯಾಕ. ಲೇ ರಾಜ, ಏನ್ ಮಾತಾಡಕತ್ತಿ ಅಲ್ಲಿ? ನಾನು ಮಾತಾಡೋದಕ್ಕೂ ನೀ ಹೇಳೋದಕ್ಕೆ ಏನಾರ ಸಂಬಂಧ ಐತೆನಲ್ಲಿ? ಲೇ, ಇವಳನ್ನ ಬಿಟ್ಬಿಡು ಇಲ್ಲೇ. ನಾನು ಇವಳನ್ನ ಮರು ಮದುವೆ ಮಾಡ್ಕೊಂತೀನಿ. ಲೇ ನಿಮ್ಮ ಅಕ್ಕನ್ ಯಾರು ಬೇಡ ಅಂದ್ರು? ಇವತ್ತಿಂದ ಈಕೆ ನಿಮ್ಮ ಅಕ್ಕ ರತ್ನ, ಇವತ್ತಿಂದ ಇವ ನಿಮ್ಮ ತಮ್ಮ. ಎಂತ ಒಳ್ಳೆಯ ಮನಸ್ಸು ನಮ್ಮ ರಾಮಣ್ಣಂದು. ಲೇ ಕಿವುಡ್ ಕೊಡಿ ನನ್ನ ಮಗನ.
ಅವ ನಿನ್ ಮ್ಯಾಗ ಸಿಟ್ಟಿಗೆ ಬಂದಲ್ಲಿ ಸ್ವಲ್ಪ ಸುಮ್ಮನಿರು ಮತ್ತೆ ಹುಚ್ಚಿಗಿತ್ತ ಆಗಂಗಿತ್ತದ. ಲೇ ಮೋನ್ ಕಿವುಡ, ನಾನು ಯಾಕೆ ಈಕಿಗೆ ತಮ್ಮ ಆಗ್ಲಿಲ್ಲ? ಈಗ ಯಾಕೆ ನನಗೆ ಅಕ್ಕತ್ತಳ? ಲೇ ನಾನು ನೋಡಿದ್ರೆ ಆಕಿನ ಮದುವೆ ಮಾಡ್ಕೋಬೇಕಂತ ಮಾಡೀನಿ. ನೀ ಸುಮ್ಮ ಇಲ್ಲಿಂದ ಹೋಗಲೇ ಪೋತ್ರಾಜ. ಏನೋ PDO ಅಧ್ಯಕ್ಷನ ಕೂಡ ಓಡಿ ಹೋದ್ಲಂತ. ಎಂತ ಕೆಟ್ಟ ಕಾಲ ಬಂತಂತೀನಿ. ಅಲ್ಲಲೇ ರಮೇಶ, ಅವ್ರಿಬ್ರದು ಬಹಳ ದಿನದಿಂದ ನಡೆದತ್ತನ ಲವ್ ಸ್ಟೋರಿ. ಏ ನಿಮ್ಮ ಮರಗಿವುಡ, ನಿನ್ನ ಮುಂದೆ ನಿಂತು ಹೊಯ್ಕೊಂಡ್ರು ನಿನ್ನ ಕೇಳ್ಸ ಹೊಲ್ದಲ್ಲ. ನಾ ಏನ್ ಮಾಡಿ ನಾ ಏನ್ ಮಾಡಿ ಅಂತ ಲೇ ರಾಮ್ಯ, ಆಕಿ PDO ಅಧ್ಯಕ್ಷನ ಕೂಡ ಓಡಿ ಹೋದ್ರೆ ನಾನೇನ್ ಮಾಡ್ಲೇ? ಗೊತ್ತಾತ್ ಕೊಡಲೇ ಈ ಕಳ್ಳ, ಆಕಿನ ನೀನು ಮದುವೆ ಮಾಡ್ಕೊಂಬಕಂತ ಮಾಡಿದ್ದಿಲ್ಲ. ಇರ್ಲಿ ಬಿಡ, ಸಮಾಧಾನ ಮಾಡ್ಕೋ. ಆಗಿದ್ದಾಗಿ ಹೋಯ್ತು, ಬೇಜಾರು ಮಾಡ್ಕೊಂಡು ಯಾವ್ದನ ಕೆರೆಗಿರೆ ನೋಡ್ಕೊಂಡಿಯಪ್ಪ. ಏ ಕಿವುಡ್ ಕಬರ್ಗೇಡಿ, ಆಕಿ ಹೋದ್ರೆ ನಾನು ಯಾಕೆ ಬೇಜಾರು ಮಾಡ್ಕೊಳ್ಳಿ? ಮಾರಾಯ್ಲಿ ಕಿವುಡ, ನನ್ನ ಕೈ ಬಿಟ್ಬಿಡಲಿ ನೀನು. ಲೇ ಈಕಿನ ಇಲ್ಲೇ ಬಿಟ್ಟು ಹೋಗು, ನಾನು ಈಕಿನ ಮದುವೆ ಮಾಡ್ಕೊಂತೀನಿ. ಲೇ 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 ಯಾಕ್ಲೆ ನಿನ್ನ ಮೈಯಾಗ ಹೆಂಗೈತಿ? ಯಾಕ ಈಗ ಅವನ್ನ ಕೈ ಕೊಟ್ಟು ನಾನ್ ನಿನ್ನ ಮದುವೆ ಮಾಡ್ಕೋಬೇಕಾ? ಸರಿಯಾಗಿ ಮಾತಾಡಿದ್ರೆ ಚಂದ ಐತಿ. ನೀ ಏನಾರ ಹಿಂಗೆ ಎದೋದ ಮಾತಾಡೋದು ಸರಿ ಕಾಣಂಗಿಲ್ಲ ನೋಡು. ಮತ್ತೆ ಹಂಗಂದ್ರ ನೀನ್ ನನ್ನ ಮದುವೆ ಆಗಂಗಿಲ್ಲ? ಆಗಂಗಿಲ್ಲ ಅಂದ್ರೆ ಆಗಂಗಿಲ್ಲ. ಇದ ಮಾತು ಫೈನಲ್? ಇದ ಮಾತು ಫೈನಲ್. ಹಂಗಂದ್ರ ನಾವು ಕೊಟ್ಟ 10,000 ಅದು ಮತ್ತ ಹಾಡ್ ಹಾಡಿ ಕುಣಿದಲ್ಲ ಮುಗಿದು ಹೋಗ್ತದ. ಅಲ್ಲ, ಬರೀ ಕೈ ಹಿಡಿದು ಕುಣ್ಯಾಕ 10,000 ಆದ್ರ 10,000 ಮುಟ್ಟಿ ಹೋತಂದ್ರ ಮುಟ್ಟು ಹೋತು. ಮತ್ 1 ಲಕ್ಷ ಕೊಟ್ರ ಸರಿ ಇಲ್ಲಿ ಬಾಯ್ ಸೋಡು. ಏ ಬಾಯ್ ಮುಚ್ಚಲೇ ನಿಮ್ಮ ಅವನ ಮಾನಗಡಿನ. ಅಲ್ಲಲೇ ಏನು ನಾನು ಈಗ ನೀವು 1 ಲಕ್ಷ ರೂಪಾಯಿ ಕೊಡಾನ, ಇವನು ಬಿಟ್ಟು ನಿನ್ನ ಜೊತೆಗೆ ಬರ್ಬೇಕು. ಯಾಕ ಹೆಂಗೈತಿ ಮೈಯಾಗ? ಯಾಕೆ ಸಿಟ್ಟಿಗೆ ಬರ್ತಿ? ನೀನ ಹೇಳಿದಲ್ಲ ಏನಂತ? ಕೈ ಹಿಡ್ಕೊಂಡು ಕುಣದಾಗ 10,000 ಮುಟ್ಟಿ ಹೋತಂತ, ಅದಕ್ಕ 1 ಲಕ್ಷ ಕೊಡ್ತೀನಿ ಅಂದೆ. ಹೌದು ಮತ್ತೆ ಯಾಕ ಸಿಟ್ಟು ಮಾಡ್ಲಾರ್ದ ನಿನಗೇನ ಮುದ್ದ ಮಾಡ್ಬೇಕೇನ? ಅಲ್ಲಲೇ ಇಂಥ ಚಂದೋಳ ಚಂದ್ರಮ್ಮನ ಚಂದನಾಗಿ ನಿಂತ ಮದುವೆ ಆಗಿನಿ. ಅವನ್ನ ಬಿಟ್ಟು ರೀ ನೋಡ್ರಿ ಅವನಿಗೆ 1 ಲಕ್ಷ ರೂಪಾಯಿ ಕೊಡ್ಬೇಕಂತ ತಮ್ಮ ಮನೆಗೆ ಕರ್ಕೊಂಡು ಹೋಗ್ತಾನಂತವ. ಯಾರು ಬ್ಯಾಡ ಅಂದ್ರು ಹೋಗು. ನಿನಗೆ 1 ಲಕ್ಷ ರೂಪಾಯಿ ಸೀರೆ ಕೊಡಿಸ್ತಾನಂದ್ರ ನಾನು ಯಾಕೆ ಬ್ಯಾಡ ಅನ್ಲೇ? ನಿಮ್ಮ ಅಕ್ಕ ತಮ್ಮ ಇಬ್ರು ನಮ್ಮ ನಡಕ ನನ್ನ ತರಬೇಡ್ರಿ ನೋಡಿ. ಲೇ ಅವ್ನು ಕಿವುಡ, ಪದೇ ಈಕಿನ ನಿಮ್ಮ ಅಕ್ಕ ಅಂತೆಲ್ಲ. ಇವ್ರು ನಮ್ಮ ಅಪ್ಪನ ಕೂಡಿದ್ರಲ್ಲೇ. ಮಾತೆತ್ತಿದ್ರ ಅಕ್ಕ ಅಂತೇನ? ನಾನು ಯಾಕೆ 1 ಲಕ್ಷ ರೂಪಾಯಿ ಸೀರೆ ಕೊಡಿಸ್ಲೇನೆ? ನನಗೆ ತೆರಿಗಿಲಿ ಕೆಟ್ಟದೇನು ಹೋಗಲೇ ಸೂರ್. ಲೇ ಮಾನಿಗಡಿ, ನಿನಗ ಮರ್ಯಾದೆಯಿಂದ ಹೇಳಕತ್ತೀನಿ, ಬಾಯಿ ತೊಳ್ಕೊಂಡ ಮಾತಾಡ. ಯಾಕ ಹೆಂಗ ಬೇಕಂಗ ಮಾತಾಡಕತ್ತೀಯಲ್ಲ? ನೋಡ, ನಮ್ಮವನ ಸುದ್ದಿಗೆ ಏನಾರ ನೀ ಬಂದೆಂದ್ರ ಹಾಕೊಂಡಿರೋ ಒಳಗಿನ ಚಡ್ಡಿ ಹರಿದ ಕೈ ಯಾಕೆ ಕೊಡ್ತೀವಿ? ಅಲ್ಲೆಲ್ಲ ಏನ್ ತಿಳ್ಕೊಂಡಿ ನೀ? ನೀನು ನನಗೆ 1 ಲಕ್ಷ ರೂಪಾಯಿ ಕೊಡ್ತೀನಿ, ನಾನು ನಿಮ್ಮ ಮನೆಗೆ ಬರ್ಬೇಕಾ? ಹೇಳವನಿಗೆ ಏನ ಸ್ಪೀಕರ್ ಔಟ್ ಆಗೈತಿ ಮಗನ್ನು, ನಂದು ತಲೆ ಕೆಟ್ಟೋಗೈತಿ. ಏನ ಅವನು ಅವ್ರ ಮನೆಯಾಗ ನಮ್ಮಿಬ್ಬರಿಗೆ ಫಸ್ಟ್ ನೈಟ್ ಅರೇಂಜ್ ಮಾಡ್ತಾನಂತ. ಯಾರು ಬೇಡ ಅಂದ್ರು ಹೋಗಮ್ ನಡಿ. ಏನೋ ನಮ್ಮ ರಮೇಶ ಆಸೆ ಪಟ್ಟಾನ, ಹೋಗಮ್ ನಡಿ. ಲೇ ಕಿವುಡಲ್ಲ ನನ್ನ ಮಗನ. ಲೇ ಅಪ್ಪ, ನಾನೊಂದು ಹೇಳಿದ್ರೆ ನೀವೊಂದು ಹೇಳ್ತೀಯಲ್ಲೇ. ಲೇ ಕಿವುಡ, ಅಲ್ಲಲ್ಲೇ ನಾವ್ ಎಷ್ಟೊತ್ತು ಏನು ಮಾತಾಡಕತ್ತೀವಿ? ನಾವೊಂದು ಹೇಳಿದ್ರ ತಾವೊಂದು ತಿಳ್ಕೊತೈತಿ. ಇವ ನನ್ನ ಅವ ನಿನ್ನ ತವ್ರ ಮನೆಯ ಕರೆಯಕತ್ಯಾನ. ನಾವು ಅಲ್ಲೇ ಹೋಗಿ ಫಸ್ಟ್ ನೈಟ್ ಮಾಡ್ಕೊಂಡ್ರಾಯ್ತು. ಏನೋ ನಿಮ್ಮ ತಮ್ಮ ಬಹಳ ಆಸೆ ಪಟ್ಟಾನ, ಹೋಗಮ್ ನಡಿ. ನಿಮ್ಮ ಮಾವನ್ ಕಿವುಡು ನನ್ನ ಮಗನೇ. ಪದೇ ಈಗ ನಿಮ್ಮ ಅಕ್ಕ ನಿಮ್ಮ ತವ್ರ ಮನೆ ಅಂದ್ರೆ ನಿಮ್ಮ ನನಗೆ ಸಿಟ್ಟು ಬರೋಗಿಲ್ಲ. ಲೇ ಬಾನೆ ನಿಮ್ಮ ತಿಂಡರ
ತಿಂಡಿ ರೆಟ್ಟಕ್ಕೆ ಬಂದು ಹೌದಾ? ಇಲ್ಲಿ ನೋಡಿದ್ರೆ ಶೆಕೆ ಕಂಡಂಗೈತೆ, ಇವ್ ನೋಡಿದ್ರೆ ಥಂಡಿ ಥಂಡಿ ಅಂತಾನ. ಏ ನಿಂದರ ಎಷ್ಟು ತಿಂಡಿ ಇವತ್ತು ನೋಡಂಬಾರ್ದು. ಅಪ್ಪ ಮಾರಾಯ, ಏ ನಿನ್ನ ಹಡ್ದವ್ರ ಫೋಟೋರ ಕೊಡಲಿ ಮಾರಾಯ. ಅವ್ರನ್ನಾರ ಕೇಳತ್ ನಾನು ನಿನ್ನ ಕಿವಿಗೆ ತೂತು ಯಾಕೆ ಹಾಕಿಲ್ಲ ಅಂತೇಳಿ. ಏ ಪುಣ್ಯಾತ್ಮ, ನಿನ್ನ ಬೈಯಾಕ ನನ್ನ ಜೀವಮಾನದ ಶಬ್ದಗಳೆಲ್ಲ ಮುಗಿದೋದು ನೋಡ್ಲಿ. ಏನ್ ಮಾಡ್ಲಿ ಅಂತ ಏನ್ ಮಾಡ್ಲಿ? ಏ ರತ್ನಿ, ಕೊನೆಯದಾಗಿ ಕೇಳ್ತೀನಿ. ಏನಂತ? ನನಗೀಗ ಸಿಟ್ಟು ನೆತ್ತಿಗೆರೈತಿ. ಏರ್ಲಿ ಬಿಡು. ನೀನ್ ನನ್ನ ಮದುವೆ ಮಾಡ್ಕೊಂತ ಇಲ್ಲ? ಓಯ್, ನೀನ್ ಎಟ್ಟ ಮ್ಯಾಕ್ ಮಾರಿ ಹಾಕಿ ಲವ 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 ಎಣ್ಣೆ ಹಚ್ಚಿ ಲವ ಲವ ಒಂದು ಹೊಯ್ಕೊಂಡ್ರು ನಾ ಮಾತ್ರ ಬದಲಾಗಂಗಿಲ್ಲ. ಈ ರಾಜನೇ ನನ್ ಗಂಡ. ನಿಮ್ಮ ಅವನು ಗಂಡ ಅಲ್ಲೇ ಅವ ಓಲೆ ಗೊಂಡ. ಲೇ ರಾಜ, ನಿನ್ನಿಬ್ಬರನ್ನು ಕೊಂದು ನಾನು ಜೈಲಿಗೆ ಹೋಗ್ತೀನಿ. ಸುಮ್ಮನೆ ಪಡಂಗಿಲ್ಲ ನಿಮ್ಮನ್ನ. ಲೇ ಬಿಡಬೇಡಲೆ, ಗಟ್ಟಿಯಾಗಿ ಹಿಡ್ಕಲೆ ನಿಮ್ಮ ಅಕ್ಕನ ಕಾಲನ. ನೀ ಬಲ, ನಿಮ್ಮ ಅಕ್ಕ ಬಲ, ನಿಮ್ಮಿಬ್ಬರು ನಡಬರಕ್ ನಾನು ಬರಂಗಿಲ್ಲ. ಈ ಆಟಕ್ಕೆ ನಾನಿಲ್ಲ. ಕಾಲು ಹಿಡ್ಕ, ಗಟ್ಟಿಯಾಗಿ ಹಿಡ್ಕ ನಿಮ್ಮ ಅಕ್ಕ. ಲೇ ಶನಿ ಮಹಾತ್ಮ, ನಿನ್ನ ಹೆಂಗಾರ ಮಾಡ್ಲಿ ಅಂತ. ಲೇ ಮನ ಆಯ್ತು, ನಾನು ಯಾಕೆ ಹಾಕಿ ಕಾಲು ಹಿಡ್ಕೊಳ್ಳಲಿ? ನಿಂದು ಕಾಲು ಮುರಿತೀನಿ. ಲೇ ನಾನು ನಿನ್ನ ಕಾಲು ಮುರಿತೀನಿ ನಾನು. ಏ ರಮೇಶ, ನೀನ್ ನನ್ನ ಕಾಲು ಯಾಕೆ ಮುರಿತೀಯಲೆ? ಕಾಲು ಯಾಕೆ ಮುಗಿತೀಯ? ನೀನು ನನ್ನ ದೋಸ್ತಪ್ಪ. ಏನೋ ನಿಮ್ಮ ಅಕ್ಕನ ಮಾಡ್ಕೊಂಡೀನಿ ಅಂತ ಮಾವ್ ಅಂತೇಳಿ ನನ್ನ ಕಾಲು ಮುಗಿಯಕ್ಕೆ ಬರ್ತೀಯಲ್ಲ. ನಿನ್ನ ಆಡಿದವ್ರಿಗೆ ಎರಡು ಕೈ ಎತ್ತಿ ಮುಗಿಬೇಕು ನೋಡ್ಲಿ. ಒಳ್ಳೆ, ನಾ ಈಗ ಹೆಂಗ್ ಮಾಡ್ಲಿ? ಈಗ ನಾ ಏನ್ ಮಾಡ್ಲಿ? ಏನಾದ್ರಿ ದೋಸ್ತ? ದೋಸ್ತ ಏನಾದ್ರಿ? ಏನಾದ್ರಿ ದೋಸ್ತ ರಮೇಶ? ಲೇ ಕಿವುಡು ಕೋಡಿ, ಅಲ್ಲಲ್ಲಿ ಏನಕ್ಕೆ ಏನಾರ ಮಾತಾಡಿ ಆ ನನ್ನ ಮಗನೇ ಹುತ್ತು ಮಾಡ್ದಂಗ ಮಾಡ್ಬಿಟ್ಲೆ ಲೇ ನೀ. ರಥಕ್ಕೆ ಕುದುರೆ ಕೊಟ್ಟುಕೊಂಡು ಬಾ ಎಂದರೆ ಇಲ್ಲಿ ನಿಂತು ಏನು ಮಾಡುತ್ತಿರುವೆ? ಏ ರಾಮು, ಏನಾದ್ರಿ ನಿನಗೆ? ಏನೇನೋ ಮಾಡಕತ್ತಿಯಲ್ಲ, ಏನಾಯ್ತು? ಲೇ ಕಿವುಡು ಕೋಡಿ, ನೋಡಲೆ ನೀ ಏನಕ್ಕೆ ಏನಾರ ಮಾತಾಡಿ ಪಾಪ ರಾಮಗ ಹುಚ್ಚ ಹಿಡಿಯೋಂಗ್ ಮಾತಾಡ್ದಲ್ಲ ನೋಡಲ್ಲಿ. ಅದಕ್ಕ ಹುಚ್ಚ ಹಿಡ್ದು ಹೆಂಗ ಬೇಕಂಗ ಬಾಯಿಗೆ ಬಂದಂಗ ಮಾತಾಡಕತ್ತಾನವ. ಈ ಶಕುನಿಯದೆ ಹುತ್ತದೊಳಗಿದ ಭೇದ ನೀತಿ ಎಂಬ ನಾಗಿನಿಯ ಪೂತ್ಕಾರಕ್ಕೆ ಜಾತಿ ಜಳ ಹೊಡೆದು ಕಮರುವವು ಕರುಳ ಸೌಹಾರ್ದ ಸೂತ್ರಗಳು. ಒಳ್ಳೆ ನಮ್ಮ ರಥವನ್ನು ಪಿಕಪ್ ಡ್ಯಾಮಿನ ಕಡೆಗೆ. ಒಮ್ಮಿಂದೊಮ್ಮೆ ಈ ನಮ್ಮನೆ ಶಕುನಿ ಡೈಲಾಗೆ ಬಂತಲ್ಲ ಯಾವ ಇದು? ಮಾಮ, ಕುರು ಸಂತಾನದ ಸಮಾಪ್ತಿಯ ಕಾಲದಲ್ಲಿ ನಿಮಗೆ ಇದ ಈಗ ಮದುವೆ ಆಗಿವೆ, ಅದ ಹೆಂಗ ಸಂತಾನ ಆಗ್ತಾವಲೆ? ಮಾಮ, ಅದಾ ಹಾಗಾದರೆ ಅದಾವ ರೋಗ ಅಂಟಿಕೊಂಡಿದೆ ಈ ಪುಣ್ಯದ ಬೆಳಸಿಗೆ. ಕೇದಿಗೆ ಅಡಿಯಲ್ಲೇ ಅಡಗಿದೆ ಮಿಡಿನಾಗರ. ಮಾಮ, ಮುಂದೇನು? ಇನ್ನು ನನ್ನ ಸಾಹಸಕ್ಕೆ ಕಣ್ಣಾರು. ಏ ಕವರ್ಗಡಿ, ಹಳೆ ಕವರ್ಗಡಿ ಸಾಕು ಬಾಯಿ ಮುಚ್ಚಲ. ಅಲ್ಲ ಒಮ್ಮಿಂದೊಮ್ಮೆ ಇಷ್ಟೊತ್ತು ಅದು ಮಾತಾಡಕತ್ತಿ, ಈಗೇನ್ ರಕ್ತ ರಾತ್ರಿ ಡೈಲಾಗ್ ಹೇಳಕತ್ತಿ ಅಲ್ಲ?
ಯವ್ವ ಏನಾರ ಜೀವ ತಿನ್ನಾಗತ್ತವ ಇವ್ ಎರಡು ಕಲ್ತು ಸಾಕಾಗ್ಬಿಡ್ತಾವ ಮರ ಇವ್ರ ಸಂಬಂಧ ನನಗ. ನಿಮ್ಮ ಬಿಸಿಯುಸಿರು ನಾಟಿದ ಎನ್ನೆದೆಯು ಬೆಂಕಿ ಬಳ್ಳಿಯಾಗಿ ನಿಲ್ಲುವುದು ನನ್ನ ನಾಲಿಗೆಯ ಮೇಲೆ. ಏನು ಸಲ್ಮಾನ್ ಖಾನ್ ಅಂದು ಮದುವೆ ಆಯ್ತು ಅಂತ, ಅದು ಇಷ್ಟು ಚಿಕ್ಕ ವಯಸ್ಸಿನಾಗ. ಇನ್ನು 5-6 ವರ್ಷ ಬಿಟ್ಟಿದ್ರು ಬೇಸಿತ್ತನು. ರಾಮ, ಹುಡುಗಿ ಯಾರಂತ? ಓಹೋ ಹೋ, ಅಗಸ್ತ್ಯ ನಕ್ಷತ್ರ, ಕಡಲ ಕುಡಿಗಿಟ್ಟ ದಿವ್ಯಾತ್ಮನು ನೀನು. ಗಾತ್ರದಲ್ಲಿ ಸೂರ್ಯನನ್ನು ಅದೆಷ್ಟು ಪಾಲು ಮಿಕ್ಕಿರುವೆ ಎಂಬುದು ಗೊತ್ತಾಗದು ಈ ಮಣ್ಣಿನ ಮಡಿಲ ಮಕ್ಕಳಿಗೆ. ಏ ಕೋಡಿ ಸಾಕ್ ಬಾಯಿ ಮುಚ್ಚಲೆ, ಇದೇನು ಒಮ್ಮಿದೊಮ್ಮೆ ಅಶ್ವತ್ಥಾಮ ಆಗಲ್ವೋ ಮಾರಾಯ? ನೀನಾರಮ್ಮ? ನಾನು ಈ ರಾಜನ ಹೆಂಡತಿ ರತ್ನಮ್ಮ. ಹೋ, ನನ್ನನ್ನು ಕಂಡ ಕಾರಣ? ನಮ್ಮವ್ವ ಹೇಳಿದ್ಲು ಏನೆಂದು? ನಮ್ಮ ಮನೆಯಲ್ಲಿ ಹೋಟೆಲ್ನಲ್ಲಿ ಬಾಂಡೆ ಸಾಮಾನು ಜಾಸ್ತಿ ಇದೆ ಅಂತ ತಿಕ್ಕಲು ಕರೆದುಕೊಂಡು ಬಾ ಅಂತ ಹೇಳಿದ್ಲು. ಚಿಂತಿಸಬೇಕೆಂದು ಹೇಳು. ಅಕ್ಕನ ಇಚ್ಛೆಯಂತೆಯೇ ಇಂದು ನಡುರಾತ್ರಿ ಬಾಂಡೆ ಸಾಮಾನು ತಿಕ್ಕಲು ಬರುತ್ತೇನೆಂದು. ಓ ಮನಸ್ಸೇ, ನಾನು ಎಚ್ಚರವಾಗಿದ್ದರೆ ನೀನು ಎಚ್ಚರವಾಗಿರು. ನಾನು ಮಲಗಿದರೆ ನೀನು ಮಲಗು. ಹೋಗದಿದ್ದರೆ ಕೇಳಿ ಯಾಕೆ ಸುಟ್ಟಂದಿಗೆ ಒದ್ದಂಗೆ ಒದೆಯವರು. ಏ ಸಾಕ್ ಮಾಡ್ಲೆ, ಸಾಕ್ ಬಾಯಿ ಮುಚ್ಚಲೆ ಮಾರಿಗೇಡಿ. ಇದೇನು ವೀರಾದಿ ವೀರ ಶೂರಾದಿ ಶೂರನ ಮಾತಾಡಕತ್ತಲೆ ಹಂದಿ ಅಂತವನ. ಇದೇ ತರುದ್ಧಾರ. ಏ ಪಾಂಡವ ಪಟ್ಟದರಸಿಯೇ, ನಿಮ್ಮ ಅಣ್ಣನು ನನ್ನ ತಂದೆಯ ಕೊಂದಿರುವಾಗ ದ್ವೇಷವನ್ನು ಬದಿಗಿರಿಸಿ ಶಾಂತಿಯಿಂದಲೂ ಧರ್ಮದಿಂದಲೂ ಮಾತನಾಡುತ್ತಿರುವೆ. ಏ ಅದೆಷ್ಟಂತ ಶಾಂತಿ ಇಂದಿರಲ್ಲಿ ಅವಾಗ್ಲ ಅಷ್ಟು ನೋಡಕತ್ತೀನಿ ನಿಂದು. ನಾನೇನಿಲ್ಲಿ ನೀವಿಬ್ರು ಅವಾಗ್ಲಾಶ್ ಮಾತಾಡಕತ್ತಿರಲ್ಲ, ನಾನೇನಿಲ್ಲಿ ಗೆಣಸ್ ಕೆರೆಯಕ್ ಬಂದಿನಂತ ಮಾಡ್ರಿ. ಇಷ್ಟೆಲ್ಲ ಅನಾಹುತಕ್ಕೆ ಕಾರಣನು ಆ ಪರಮಾತ್ಮನು. ಅವನು ಸೂತ್ರಧಾರ, ನಾವು ಪಾತ್ರಧಾರಿಗಳು. ಅಕ್ಕ ಅಕ್ಕ, ಇದೇನು ಆಕಾಶವಾಣಿ ಕೇಳಿ ಬರುತ್ತಿದೆಯಲ್ಲ? ಅಕ್ಕ ಅಕ್ಕ, ಏನು ಹೇಳುತ್ತಿರುವೆ ನೀನು? ಮನೆ ಹಿಂದೆ ಒಣಾಕಿದ ಚಡ್ಡಿಯನ್ನು ಪೊಲೀಸರು ಬಂದು ಅರೆಸ್ಟ್ ಮಾಡಿಕೊಂಡು ಹೋದರು. ಛೇ, ಅರೆ ಪೊಲೀಸರೇ, ಇಗೋ ಯಾರೂ ಇಲ್ಲದ ಸಮಯವನ್ನು ನೋಡಿ ಮನೆ ಹಿಂದೆ ಒಣಾಕಿದ ಚಡ್ಡಿಯನ್ನು ಕದ್ದೊಯ್ದಿರಾ? ನಾಚಿಕೆ ಬರಬೇಕು ನಿಮ್ಮ ಜನ್ಮಕ್ಕೆ. ಇಗೋ ಬಂದೆ, ಈಗಿಂದೀಗಲೇ ಅಲ್ಲಿಗೆ ಬಂದೆ. ಕರಿಗಟ್ಟಿಯನ್ನೇರಿ ಕಟ್ಟಿ ಹಿಡಿದು ಕುಣಿಯುತ್ತಾ ಬರುತ್ತಿರುವೆ. ಅರೇ ಸಾರಥಿ, ಹೊಳೆ ನಮ್ಮ ರಥವನ್ನು ಪೊಲೀಸ್ ಸ್ಟೇಷನ್ನ ಕಡೆಗೆ. ರಮೇಶ, ಏನಾದ್ರೆ ನಿನಗೆ? ರಮೇಶ, ರಮೇಶ, ರತ್ನ ಅವ ಬಾಳ ಮಾಡಿ ನಮ್ ಫಸ್ಟ್ ನೈಟ್ನ ಅವ್ರ ಮನ್ಯಾಗ ಅರೇಂಜ್ ಮಾಡಕ್ ಹೋದಂತ ಕಾಣತ್ತ. ನಾವು ಅಲ್ಲೇ ಹೋಗಮ್ ನಡಿ. ಮುಚ್ಚಲೆ ಬಾಯಿ, ಎಲ್ಲ ಹಳಗಲ್ ಹಚ್ಚಿ ಬಿಟ್ಟಿವ್ ನೀವು. ಮತ್ತೇನ ಫಸ್ಟ್ ನೈಟ್
ಕರೆ ಹೇಳ ಒಂದ್ ಚಡ್ಡಿ ನೀಕತ್ತೇನು ಇಲ್ಲ ಇಲ್ಲ ಅಲ್ಲಲ್ಲ ನಿನ್ನಂತ ಹುಡುಗಿಯರು ಮತ್ತೆ ನಮಗೆ ಬಿದ್ದಾರ ಅಂದ್ರೆ ಅವ್ರಿಗೆ ಹುಚ್ಚಿಡ್ಲಾರ ಹೋಗಬೇಡಿ. ಅಯ್ಯೋ ನನ್ನ ಕಿವುಡ ರಾಜ ಬಾ ನಿನ್ನ ಜೊತೆಗೆ ಏನು ಮಾತಾಯ್ತಿ ಬಾ ಎಲ್ಲ ಹೋಗಿದ್ದೆ ನೀನು? ನಾನು ನಿನ್ಗಾಗಿ ಎಷ್ಟು ದುಡುಕ್ತಾ ಇದ್ದೀನಿ. ಹುಚ್ಚು ಮರಿ, ನನ್ನ ಪಾಪು ಜಾಣ ಅಲ್ಲ, ನನ್ನ ಅಪ್ಪಾಜಿ ಎಲ್ಲ ಊಟ ಮಾಡ್ಬೇಕು. ನನಗೆ ಊಟ ಮಾಡಿಸ್ತೀನಿ. ಊಟ ಮಾಡು ಮಾಡು, ನಿಧಾನ ಕಣೋ, ಅವಸರಲ್ಲಿ ತಿನ್ಬಾರ್ದು. ನೆತ್ತಿಗೆ ಇರೋದಿಲ್ಲ ನಿನ್ಗೆ. ನಿಧಾನ ಊಟ ಮಾಡ್ಬೇಕು. ಅಪ್ಪಾಜಿಗೆ ಹೇಳಿದ್ರೆ ಅಪ್ಪ ಹೊಡಿತಾರೆ. ನನ್ನ ಮುದ್ದು ಬಂಗಾರ ನೀನು. ಮುದ್ದಿನ ಗಿಳಿಯೇ ಬಾರ ಮುದ್ದನ ಕೊಡುವೆ ಬಾರ ಮುದ್ದಿನ ಗಿಳಿಯೇ ಬಾರ ಮುದ್ದನ ಕೊಡುವೆ ಬಾರ ಎಗಲನೇ ಆಟ ಆಡು ಕೂಸುಮರಿ ಯಾರೋ ಕೂಸುಮರಿ ಯಾರೋ ಮುದ್ದಿನ ಅಯ್ಯೋ, ಯಾರಿವರು? ಈಗೇಕೆ ಹುಚ್ಚಿಯಂತೆ ಒಬ್ಬರೇ ಮಾತನಾಡುತ್ತಿರುವರು? ಹಸಿವೆಯಾಗಿರಬಹುದೇ? ಪಾಪ, ಯಾರ ಎತ್ತ ಹೆಣ್ಣು ಮಗಳೋ ಏನು, ಒಬ್ಬರೇ ಈ ಕಾಡಿನಲ್ಲಿ. ಅಮ್ಮ, ಯಾರಮ್ಮ ನೀನು? ನಿಮ್ಮ ಮನೆಯಲ್ಲಿದೆ? ಮಾತಾಡಿ. ಸ್ವಲ್ಪ ಈ ಕಡೆ ತಿರುಗಿ. ಇದೇನಮ್ಮ ನಿನ್ನ ಸ್ಥಿತಿ? ಓಯ್ ಪಾಪು, ಏನು ಇದು? ಎಷ್ಟು ದೊಡ್ಡವನಾಗ್ಬಿಟ್ಟಿದೆಯಲ್ಲ? ಓಯ್, ನೋಡು, ನನಗಿಂತ ಎಷ್ಟು ದೊಡ್ಡವನಾಗ್ಬಿಟ್ಟಿದೀಯಾ? ಹೊಟ್ಟೆಗೆ ಈಗ ತಿಂತಿದೀಯಾ? ಬಾ, ನಿನ್ಗೆ ಶಾಲೆ ಕಳಿಸ್ತೀನಿ. ಶಾಲೆ ಕಳಿಸ್ತೀನಿ. ಅಮ್ಮ ವಿನೋದಿನಿ, ಅಮ್ಮ ನೀನು ಈಗ ಊಟ ಮಾಡ್ತಿದ್ದಲ್ಲಮ್ಮ, ಅವಾಗ ಬೆಳೆದು ದೊಡ್ಡವನ್ನಮ್ಮ. ಅಯ್ಯೋ, ಕೆಲ್ಲ ನೀನು. ಬಾ. ಎಷ್ಟು ದೊಡ್ಡವನಾಗ್ಬಿಟ್ಟಿದ್ಯಾ? ಬಾ, ಮನೆಗೆ ಹೋಗೋಣ ಬಾ. ಮನೆಗೆ? ಆ, ನಾನ್ ಬರೋದಿಲ್ಲ. ನಾನ್ ಮನೆಗೆ ಬರೋದಿಲ್ಲ. ನಿಮ್ ತಂದೆ ನಿನಗೆ ಹೊಡಿತಾರೆ ಕಣ. ಬೇಡ, ನಮ್ಮ ಮನೆಗೆ ಹೋಗೋದು ಬೇಡ. ನನ್ನ ಅಪ್ಪಾಜಿ ಎಲ್ಲ ನೀನು ಬೇಡಪ್ಪ. ಈ ಕಾಡಿನಲ್ಲಿರೋ ಪ್ರಾಣಿಗಳು ನಮ್ಮನ್ನು ಕಿತ್ತು ತಿಂದು ಬಿಡುತ್ತವೆ. ಬೇಡ, ಮನೆಗೆ ಹೋದ್ರೆ ನಿಮ್ಮ ಅಪ್ಪ ಹೊಡಿತಾನೆ. ಹೋಗು, ನೀನೇ ಹೊಡಿಸ್ಕೊಂಡು ಸಾಯಿ. ನಾನ್ ಬರೋದಿಲ್ಲ. ನೀನು ಬರೋದಿಲ್ಲ, ನಾನು ಹೋಗೋದಿಲ್ಲ. ಅಮ್ಮ, ಇಲ್ಲೇ ವೇದಾತ್ಮ ಅಮ್ಮನ ಮನೆ ಇದೆ. ಅಮ್ಮ, ಅಲ್ಲಿಗೆ ಹೋಗೋಣ ಬಾರಮ್ಮ. ಜಾಣ ನನ್ ಮಗು. ನೋಡಪ್ಪ, ಯಾವಾಗ್ಲೂ ನಿಮ್ಮಪ್ಪ ಹೇಳಿದ ಮಾತನ್ನ ಕೇಳ್ಬೇಕು. ನಿಮ್ ತಂದೆ ನಿಮ್ಗಾಗಿ ತುಂಬಾ ಕಷ್ಟಪಟ್ಟಿದ್ದಾರೆ. ಅವ್ರು ಹೇಳಿದ ಮಾತನ್ನ ಯಾವತ್ತೂ ಪಾಲಿಸ್ಬೇಕು. ಅವ್ರ ಮಾತಿಗೆ ಯಾವತ್ತೂ ಎದುರಾಗ್ಬಾರ್ದು. ಯಾಕಂದ್ರೆ ಅವರೇ ನಮ್ಮ ಪಾಲಿನ ದೇವರು. ನಿಮ್ ತಂದೆ ನಿನ್ನ ಪಾಲಿನ ದೇವರು. ಆಯ್ತಮ್ಮ, ನೀನು ಹೇಳಿದಂತೆ ಕೇಳುತ್ತೇನೆ. ಅಮ್ಮ, ಮೊದಲು ನೀನು ನಾನು ಹೇಳಿದಂತೆ ಕೇಳಬೇಕು. ಏನು? ನಡಿಯಮ್ಮ, ಮನೆಗೆ ಹೋಗೋಣ. ಮತ್ತೆ ನೀನು ನನಗೆ ಹೊಸ ಸೀರೆ ಕೊಡಿಸ್ತೀಯಾ? ಸೀರೆ ಕೊಡಿಸಿದ್ರೆ ಮಾತ್ರ ಬರ್ತೀನಿ. ಆಯ್ತಮ್ಮ, ನಮ್ಮಮ್ಮಲ್ಲ, ಪ್ಲೀಸ್. ಹೊಸ ಸೀರೆ ಬೇಕು. ಆಯ್ತಮ್ಮ, ಬಳೆ ಬಳೆ ಕೊಡು. ಎಲ್ಲವನ್ನೂ ಕೊಡಿಸ್ತೇನೆ. ಹೇಗೋ ನಾಳೆ ನಿನ್ನ ಹುಟ್ಟುಹಬ್ಬ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹೊಸ ಸೀರೆ, ಕುಂಕುಮ, ಹೂ, ಬಳೆ ಎಲ್ಲವನ್ನೂ ಕೊಡಿಸ್ತೇನೆ. ಓಯ್, ಸೀರೆ ಕೊಡಿಸ್ತೀಯಾ? ನಾನ್ ಬರ್ತೀನಿ. ಹೊರಟೇ ಹೋದರಲ್ಲ ದೇವರೇ, ನನ್ನ ಅತ್ತಿಗೆಯನ್ನು ನೀನೇ ಕಾಪಾಡಬೇಕು ತಂದೆ, ನೀನೇ ಕಾಪಾಡಬೇಕು. ಅಂತೂ ನಾವೆಣಿಸಿದಂತೆ ಎಲ್ಲವೂ ನಡೆಯುತ್ತಿದೆ ಆ ಮನೆಯಲ್ಲಿ.
ಹೌದು. ಅಂದಾಗೆ ನಮ್ಮ ಮದುವೆ ಯಾವಾಗ? ಅದಕ್ಕೇಕೆ ಅವಸರ? ನಮ್ಮ ಕಾರ್ಯ ಸಿದ್ಧಿಸಿದ ಮೇಲೆ ಮದುವೆಯಾಗೋಣ. ನೋಡು, ಎಲ್ಲವೂ ನಾವು ಹೊಂದಿಕೊಂಡಂತೆ ನಡೆಯುತ್ತಿರುವಾಗ ನಿನಗೇಕೆ ಚಿಂತೆ? ನನಗೇನು ಚಿಂತೆ ಇಲ್ಲ, ಸುಮ್ಮನೆ ಹಾಗೆ ಕೇಳಿದೆ ಅಷ್ಟೇ. ನೋಡಿ, ನನಗೆ ಅವಮಾನಿಸಿದ ಆ ವೇದಾಂತನಿಗೆ ಹೇಗಾದರೂ ತಕ್ಕ ಪಾಠ ಕಲಿಸಲೇಬೇಕು. ನಿನ್ನ ಜೊತೆ ನಾನಿರುವೆ, ಮತ್ತೇಕೆ ಭಯ? ನಾ ಎಲ್ಲವನ್ನೂ ಸರಿ ಮಾಡುವೆ. ನೀನು ಮಾತ್ರ ನಾ ಹೇಳಿದಾಗೆ ಕೇಳಬೇಕು ಅಷ್ಟೇ. ನೀವು ನನ್ನ ಜೊತೆ ಇರುವಾಗ ನನಗೆ ಯಾವ ಭಯವೂ ಇಲ್ಲ. ಆದರೂ ಇದಕ್ಕೆಲ್ಲ ಚಕ್ರವ್ಯೂಹ ರಚಿಸಬೇಕು. ನಾ ನಿರ್ಮಿಸಿದ ಚಕ್ರವ್ಯೂಹದಲ್ಲಿ ಅವರು ಬಿದ್ದು ವಿಲವಿಲನೆ ಒತ್ತಾಡಬೇಕು. ಅಂದಾಗ ಮಾತ್ರ ನನ್ನ ಮನಸ್ಸಿಗೆ ಶಾಂತಿ. ನೋಡಿ, ನೀವದೇನು ಮಾಡ್ತೀರೋ ನನಗೆ ಗೊತ್ತಿಲ್ಲ. ಆದ್ರೆ ನನಗೆ ಅನ್ಯಾಯ ಮಾಡಿದ ಆ ವೇದಾಂತನಿಗೆ ಹೇಗಾದರೂ ಮಾಡಿ ನಾನು ಪ್ರತೀಕಾರ ತೀರಿಸಿಕೊಳ್ಳಲೇಬೇಕು. ಅದಕ್ಕೋಸ್ಕರ ನೀವು ಏನು ಹೇಳ್ತೀರೋ ನಾನು ಕೇಳಲು ಸಿದ್ಧ. ಅದು ನನಗೆ ಚೆನ್ನಾಗಿ ಗೊತ್ತು ಚಿನ್ನ. ಆ ವೇದಾಂತ್ ವಿನಯನ ಹೆಸರು ಕೇಳಿದರೆ ನನ್ನ ಮೈಯಲ್ಲಿ ರಕ್ತ ಕುದಿಯುತ್ತದೆ. ಅವರನ್ನು ಸುಮ್ಮನೆ ಬಿಡುವುದಿಲ್ಲ. ಏನು ಮಾಡ್ತೀರೋ ಮಾಡಿ, ಆದಷ್ಟು ಬೇಗ ಮಾಡಿ ಮುಗಿಸಿ. ಯಾಕಂದ್ರೆ ನಮ್ಮ ಬಳಿ ಸಮಯ ತುಂಬಾ ಕಡಿಮೆ ಇದೆ. ನಮ್ಮ ಪ್ಲಾನ್ ಏನಾದ್ರೂ ಅವರಿಗೆ ಗೊತ್ತಾದ್ರೆ ನಮಗೆ ಮುಂದೆ ಕಷ್ಟವಾಗಬಹುದು. ಅದೇ ಕಾರ್ಯದಲ್ಲಿರುವೆ. ಹೇಗೆ ಮಾಡಬೇಕೆಂಬುದು ತಿಳಿಯುತ್ತಿಲ್ಲ. ವಂದನ, ಒಂದು ಸರಿಯಾದ ಪ್ಲಾನ್ ಇದೆ. ಹೇಳಿ, ಅದೇನಂತ ಹೇಳಿ. ಹಾಗೆ ಹೇಳಲಾಗುವುದಿಲ್ಲ. ಇಲ್ಲಿರುವ ಗಿಡ ಮರಗಳಿಗೂ ಕೇಳಿಸಬಾರದು. ವಂದನ, ಬಾ ಇಲ್ಲಿ. ಇಲ್ಲ, ಈ ಕೆಲಸ ನನ್ನಿಂದ ಆಗೋದಿಲ್ಲ. ಅವರು ನಿನ್ನನ್ನು ನಂಬಿದ್ದಾರೆ ಅಂದಾಗ ಈ ಕೆಲಸ ನಿನ್ನಿಂದಲೇ ಆಗುವುದು. ಭಯ ಪಡಬೇಡ. ನೀ ಮಾಡಬೇಕಾದ ಕಾರ್ಯ ಧೈರ್ಯವಾಗಿ ಮಾಡು. ಭಯವಿಲ್ಲ, ಆದ್ರೆ ನನ್ನಿಂದ ಈ ಕೆಲಸ. ನಿನ್ನ ಜೊತೆ ನಾನಿರುವೆ, ಮತ್ತೇಕೆ ಭಯ? ವಂದನ, ನೀನು ಸ್ವಲ್ಪ ಮನೆಗೆ ಹೋಗು. ನನ್ನ ಕೆಲಸವಿದೆ, ಮುಗಿಸಿಕೊಂಡು ಬರ್ತೇನೆ. ಸರಿ. ತುಂಬಾ ಚೆನ್ನಾಗಿದೆ. ನೋಡುವುದಕ್ಕೆ 2 ಕಣ್ಣುಗಳು ಸಾಲದು. ಏ ವನಜ, ತಲೆ ಕಟ್ಟಿದೆ ನಿಮಗೆ? ಯಾಕೆ ಮನೆಯಿಂದ ಹೊರಗಡೆ ಬಂದೆ? ಮರ್ಯಾದೆ ಮರ್ಯಾದೆ ಕೊಟ್ಟು ಮರ್ಯಾದೆ ತಗೋ. ಏನು ತಿಳಿದಂತೆ ನಟಿಸಬೇಡ. ಹೇಳೋ, ವಿನಯನ ಜೀವನವನ್ನ ಯಾಕೆ ಹಾಳು ಮಾಡಿದ್ರೆ ಹೇಳು. ನಾ ಏಕೆ ಅವನ ಜೀವನ ಹಾಳು ಮಾಡಲಿ? ಅದಕ್ಕೂ ನನಗೂ ಯಾವ ಸಂಬಂಧವೂ ಇಲ್ಲ. ಸಂಬಂಧವಿಲ್ಲ. ಹಾಗಾದ್ರೆ ವಿನಯನಿಗೆ ಮಗುವನ್ನ ಕೊಂದು ನಮ್ಮ ಮನೆಗೆ ತೋಳು ಹೋಗಂತ ಯಾಕೋ ಪ್ರೇರೇಪಿಸಿದೆ? ಯಾವ ಕಾರಣಕ್ಕಾಗಿ? ವನಜ, ಅದು ನಿನಗೆ ಸಂಬಂಧವಿಲ್ಲದ ವಿಷಯ. ಅದು ನನಗೆ ಸಂಬಂಧಪಟ್ಟ ವಿಷಯ. ಸುಮ್ಮನೆ ಹೊರಟು ಹೋಗು. ಸುಳ್ಳು ಹೇಳಬೇಡ. ಮಾನವೀಯತೆಯನ್ನೇ ಮರೆತು ಒಂದು ಮಗುವನ್ನ ಕೊಂದು ಹಾಕಿದ್ದೀರಲ್ಲ, ನೀವೇನು ಮನುಷ್ಯರ ಇಲ್ಲ ರಾಕ್ಷಸರು? ಬಾಯಿ ನೀಡಿದು ಮಾತನಾಡು. ಬಾಯಿಗೆ ಬಂದಂತೆ ಮಾತನಾಡಬೇಡ. ನನಗೂ ಮಾತನಾಡಲು ಬರ್ತದೆ. ಕಿರಚಬೇಡ. ನನಗೂ ಕಿರಚಲು ಬರುತ್ತದೆ. ಒಂದು ಗಂಡಿನ ಕೂಗಿಗಿಂತ ಹೆಣ್ಣಿನ ಕೂಗಿ ಈ ಸಮಾಜದಲ್ಲಿ ಬಹಳ ಮಹತ್ವ ಇದೆ. ಆದ್ರೆ ಆ ಹೆಣ್ಣು ಧೈರ್ಯವನ್ನ ಮಾಡದೆ ಮೂಲೆಯಲ್ಲಿ ಕೂತಿರ್ತಾಳೆ. ಅವಳು ಧೈರ್ಯ ಕಳ್ಕೊಂಡು ಮೂಲೆಗೊಪ್ಪಾಗೋದಕ್ಕೆ ನಿಮ್ಮಂತ ಬಂಡ ಗಂಡಸರೇ ಕಾರಣ. ನಿನ್ನ ವೇದಾಂತ ನನಗೆ ಬೇಕಾಗಿಲ್ಲ. ನಾ ಯಾವುದೇ ತಪ್ಪು ಮಾಡಿಲ್ಲ ಅಂದ್ರೆ ಮಾಡಿಲ್ಲ ಅಷ್ಟೇ. ತಪ್ಪು ಮಾಡಿಲ್ವಾ? ಹಾಗಾದರೆ ಅವರೇಕೆ ಮಗುವನ್ನು
ಸಂಬಂಧಪಟ್ಟ ವಿಷಯ. ಇದರಲ್ಲಿ ನೀನು ತಲೆ ಹಾಕಬೇಡ. ಸುಮ್ಮನೆ ಮನೆಗೆ ಹೋಗು. ಹೋಗ್ತೀನಿ ಆದ್ರೆ ನಿನ್ನ ನಾಟಕ ಬಯಲಿಗೆ ಹೋಗ್ತೀನಿ. ಅಪರಾಧವನ್ನು ಹೊತ್ತುಕೊಂಡು ನಾನು ಹೋಗೋದಕ್ಕೆ ತಯಾರಿಲ್ಲ. ಅಪರಾಧ? ಯಾವುದು ಅಪರಾಧ? ಎಲ್ಲಿ ಅಪರಾಧ? ನೀನು ಮಾಡೋ ಕೆಲಸ ಅಪರಾಧವಲ್ವೇನು? ನಾ ಯಾವ ಅಪರಾಧ ಮಾಡಿದೆ? ನನಗಾದ ಅನ್ಯಾಯಕ್ಕೆ ಪ್ರತಿಕಾರ ತೀರಿಸಿಕೊಂಡೆ ಅಷ್ಟೇ. ಅನ್ಯಾಯ? ಯಾವುದು ಅನ್ಯಾಯ? ಯಾರು ಮಾಡಿದ ಅನ್ಯಾಯ? ನನ್ನ ತಂದೆಯಿಂದ ನನ್ನನ್ನು ದೂರ ಮಾಡಿದ್ದು ಅನ್ಯಾಯವಲ್ಲವೇ? ಮತ್ತಿನ್ನೇನು? ಅವರು ಮಾಡಿದ್ದಾದ್ರೂ ಏನು? ಒಂದು ಪಕ್ಷ ವಿನಯನ ತಂದೆಯವರು ಒಂದೇ ಒಂದು ಸುಳ್ಳು ಹೇಳಿದರೆ ನಮ್ಮ ತಂದೆ ನನ್ನ ಜೊತೆ ಬದುಕುತ್ತಿದ್ದರು. ಅರ್ಥ ಆಗ್ತಲ್ಲ ವಿಷ್ಕಂಠ್, ಅದೇನಂತ ಬಿಡಿಸಿ ಹೇಳು. ಒಂದು ದಿನ ನಮ್ಮ ತಂದೆ ಒಂದು ಕೊಲೆ ಮಾಡಿದರು. ಅದನ್ನು ವಿನಯವರ ತಂದೆ ನೋಡಿದರು. ನಮ್ಮ ತಂದೆಯವರು ಕಾಲಿಡಿದು ಬೇಡಿಕೊಂಡರು. ಈ ವಿಷಯವನ್ನು ಯಾರಿಗೂ ಹೇಳಬೇಡಿ ಎಂದು ಅಂಗಲಾಚಿ ಬೇಡಿದರು. ಸತ್ಯವನ್ನು ಹೇಳಿ ನಮ್ಮ ಮನೆತನವನ್ನೇ ಹಾಳು ಮಾಡಿದರು. ನಾವಿಬ್ಬರು ಅಣ್ಣ ತಮ್ಮಂದಿರು ಮನೆ ಮನೆಗೆ ಹೋಗಿ ಭಿಕ್ಷೆ ಬೇಡಿದರು. ಯಾರು ಸಹ ಒಂದು ತುತ್ತು ಅನ್ನ ಕೊಡಲಿಲ್ಲ. ನಮ್ಮಣ್ಣ ಬೇರೆ ಕಾರಣದಿಂದ ಪ್ರಾಣ ಬಿಟ್ಟ. ಏನು ಅವರು ಮಾಡಿದ್ದು ಸರಿ? ಅವರು ಮಾಡಿದ್ದು ಸರಿಯಾಗಿ ಇದೆ. ಆದ್ರೆ ಈಗ ನೀನ್ ಮಾಡ್ತಿರೋದು ಏನು? ಅವ್ರು ಹಾಗೆ ಮಾಡಿದ್ರು ಅಂತ ಒಂದು ಹೆಣ್ಣಿನ ಜೀವನ ಹಾಳು ಮಾಡಿ ಒಂದು ಮನೆತನವನ್ನೇ ಮುಗಿಸ್ತಾ ಇದೆಯಲ್ಲ, ಇದು ಯಾವ ನ್ಯಾಯ? ಒಂದು ವೇಳೆ ವೀರನ ತಂದೆ ಆ ತಪ್ಪು ಮಾಡಿದ್ರೆ ಅವರ ತಂದೆ ಸ್ಥಾನದಲ್ಲಿ ನಿಮ್ಮ ತಂದೆ ಇದ್ದಿದ್ರೆ ಆಗ ಅವರು ಏನ್ ಮಾಡ್ತಿದ್ರು? ಎಂದು ನಡೆದ ಘಟನೆಗೆ ಅದಕ್ಕೆ ಪ್ರತಿಕಾರ ತೀರಿಸ್ಕೊಳ್ಳೋದು ಇದು ಒಳ್ಳೆಯದಲ್ಲ. ಅಂದರೆ ಅವರು ಮಾಡಿದ್ದು ಸರಿ ಎಂದು ಹೇಳುತ್ತಾರೆ. ಅವ್ರು ಮಾಡಿದ್ದು ಸರಿಯೇ ಇದೆ. ಯಾಕಂದ್ರೆ ಅವರು ಯಾರಿಗೂ ಅನ್ಯಾಯ ಮಾಡುವರಲ್ಲ. ಅಂಥ ಮನೆತನ ಅವ್ರದ್ದು. ನೋಡು, ಹೋಗಿ ಅವರಲ್ಲಿ ಕ್ಷಮೆ ಕೇಳು. ಅಪರಾಧಿ ನಾನಲ್ಲ, ಈ ಬಂಧನದಿಂದ ನನ್ನನ್ನ ಪಾರ ಮಾಡು ಅಂತ ಹೇಳು. ಬದಲಾಗೋ, ಒಬ್ಬ ಒಳ್ಳೆ ಮನುಷ್ಯನಾಗು. ಜೀವನದಲ್ಲಿ ಒಬ್ಬರಿಗೆ ಒಳ್ಳೇದು ಮಾಡೋದಕ್ಕೆ ನಿಮ್ಗೆ ಆಗದೆ ಇದ್ರು ಪರವಾಗಿಲ್ಲ. ಆದ್ರೆ ಇನ್ನೊಬ್ಬರಿಗೆ ಯಾವತ್ತೂ ಅನ್ಯಾಯ ಮೋಸ ಮಾಡಕ್ ಹೋಗ್ಬೇಡ. ಈ ಮಾತನ್ನ ಹೇಳೋದಕ್ಕೆ ನನ್ಗೆ ಅರ್ಹತೆ ಈ ಸಮಾಜ ಕೊಡದೆ ಇದ್ರೆ ಪರವಾಗಿಲ್ಲ. ಆ ಅರ್ಹತೆನ ನಾನು ಉಳಿಸ್ಕೊಂಡು ಬಂದಿದ್ದೀನಿ. ನಿನ್ನಂತವಳಿಂದ ಬುದ್ಧಿ ಹೇಳಿಸಿಕೊಳ್ಳಬೇಕೆ? ಅದು ನಾನು ಇಲ್ಲ. ಎಲ್ಲವನ್ನು ತಿಳಿದುಕೊಂಡ ನೀನು ಬದುಕಿರಬಾರದು. ವಿನಯ್, ಬನ್ನಿ. ನಿಂತುಕೊಳ್ಳಿ ಅತ್ತಿಗೆ. ಮಗು, ಇಲ್ಲಿ ನೋಡಿ ಇಲ್ಲಿ. ನಾನ್ ನಿಮ್ಗೆ ಆಟ ಆಡೋದಕ್ಕೆ ಏನ್ ತಂದಿದ್ದೀನಿ ಅಂತ. ಕೊಡಮಲ್ಲಿ. ನಾನ್ ಅತ್ತಿಗೆ. ತಂದ. ಇದು ನಂದು. ಅದನ್ನು ನಾನು ಕೊಡಿ. ನನ್ನ ಮಗು ಆಟ ಆಡ್ತೀನಿ. ನನ್ನ ಮಗು ಆಟ ಆಡ್ತೀನಿ. ಅತ್ತಿಗೆ ಅದನ್ನು ಕೊಡಿ. ಅದು ಆಟವಾಡುವ ವಸ್ತು ಅಲ್ಲ. ಅದು ನಾನು ನನಗೆ ಕೊಡು. ಕೊಡಲ್ಲ. ನನ್ನ ಮಗನಿಗೆ ಕೊಡಮ್ಮ. ನಾನು. ಅಮ್ಮ, ನನ್ನ ಮಗನಿಗೆ ಕೊಡು. ನೀನ್ ಆಟ ಆಡು. ಯಾಕೆ ಕೊಡ್ತೀಯ? ಇದೇ ಸರಿಯಾದ ಸಮಯ ನಾ ತಪ್ಪಿಸಿಕೊಂಡು ಹೋಗಲು. ನಿಂತುಕೋ ಮಾನವ ರೂಪದ ರಾಕ್ಷಸ. ನಮ್ಮ ಈ ದುಸ್ಥಿತಿಗೆ ಕಾರಣ ನೀನೇ. ನಿನ್ನನ್ನು ಸುಮ್ಮನೆ ಬಿಡಬಾರದು. ಏನು ಮಾಡ್ತೇವೆ? ತಪ್ಪು ಮೇಲೆ ತಪ್ಪು ಮಾಡುವುದು ಯಾವ ನ್ಯಾಯ? ಬಿಟ್ಟು ಬಿಡೋರನ್ನು. ವರುಣ್, ನಿಮ್ಮಣ್ಣನ ಮಾತು ಕೇಳು. ಕೊಡೋದನಿಲ್ಲಿ. ಅಮ್ಮ ವನಜ, ನೀನು ಮನುಷ್ಯ ಅಲ್ಲ, ರಾಕ್ಷಸ. ಮಾತಕ್ ಬಾರ್ದ ನೀನು.
ಅಮ್ಮ ವನಜ, ನೀನು ಕೂಡ ಅದೇ ರೀತಿ ಮಾಡ್ತೀಯಲ್ಲ? ಇಲ್ಲಣ್ಣ, ಬಿಡಮ್ಮ ಅವ್ರು. ನೀ ಸುಮ್ನೆ ಇರು. ಇವನು ಏಳನೇ ಜೀವನ ಹಾಳು ಮಾಡ್ದ. ನಿಮ್ಮೆಲ್ರಿಗೂ ಇಷ್ಟೊಂದು ತೊಂದರೆ ಕೊಟ್ಟ. ಎಂಥವನು ಈ ಭೂಮಿ ಮೇಲೆ ಬದುಕಬಾರ್ದು. ವನಜ ಅವರೇ, ಏನು ಮಾಡಿಬಿಟ್ಟಿರಿ ನೀವು? ಮಾವನವರಿಗೆ ಗುಂಡ ಹಾರಿಸಿಬಿಟ್ಟಿರಲ್ಲ. ವೇದಾಂತ್, ನೀವು ನನ್ನನ್ನು ಕಾಪಾಡಲು ಹೋಗಿ ಗುಂಡೆ ತಿಂದಿರಲ್ಲ. ಈ ಪಾಪಿಯ ಗುಣ ಅರಿಯದೆ ನನ್ನ ಜೀವನವನ್ನು ಉಳಿಸಿಬಿಟ್ಟಿರಲ್ಲ. ನಿಮ್ಮ ತಂಗಿಯನ್ನು ವಿನಯವರನ್ನು ಸಂತೋಷವಾಗಿರಲು ಬಿಡದೆ ತೊಂದರೆ ಕೊಟ್ಟ ನನಗೆ ಪ್ರಾಣ ಭಿಕ್ಷೆ ನೀಡಿದಿರಲ್ಲ. ನೀವು ಮನುಷ್ಯರಲ್ಲ, ದೇವರು. ನನ್ನನ್ನು ಕ್ಷಮಿಸಿದ, ನನ್ನನ್ನು ವಿಷಕಂಠ, ಮನಸ್ಸಿಗಾದ ಕೇಡನ್ನು ಶಾಸ್ತ್ರಾರ್ಥ ವಿಚಾರಗಳಿಂದ ಪರಿಹರಿಸಿಕೊಳ್ಳಬೇಕು. ಶರೀರಕ್ಕುಂಟಾದ ಗಾಯವನ್ನು ಔಷಧೋಪಚಾರಗಳಿಂದ ಪರಿಹರಿಸಿಕೊಳ್ಳಬೇಕು. ಇದನ್ನು ಬುದ್ಧಿವಂತಿಕೆ ಎನ್ನುತ್ತಾರೆ. ಆದರೆ ಕೆಲವರು ಕೋಪದ ಕೈಯಲ್ಲಿ ಬುದ್ಧಿ ಕೊಟ್ಟಾಗ ಈ ಅನಾಹುತಗಳಾಗುವುದು ಸಹಜ. ವಿಷಕಂಠ, ನಿನ್ನನ್ನು ಆ ದೇವರೇ ಕ್ಷಮಿಸಿದ್ದಾನೆ. ಅಣ್ಣ ಅಣ್ಣ, ಬನ್ನಿ, ಮೊದಲು ಆಸ್ಪತ್ರೆಗೆ ಹೋಗೋಣ. ಬನ್ನಿ ಅಣ್ಣ. ಬೇಡಮ್ಮ, ನನಗೇನು ಆಗಿಲ್ಲ. ಸುಮ್ಮನೆ ನೀವು ಗಾಬರಿ ಆಗಿರುವಿರಿ. ವೇದಾಂತ್, ನಡೆಯಿರಿ, ಮೊದಲು ಆಸ್ಪತ್ರೆಗೆ ಹೋಗೋಣ. ಓ